श्रीरङ्गार्यगुरो पुत्रं ईशमादिगुणार्णवं श्रीनिवासगुरुं वन्दे वेदान्तद्वैसारथं श्रीशैलेशदया पात्रं धीभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितरां तृणायमेने अस्मद्गुरोः भगवतोऽस्य दैकसिन्धोः रामानुजस्य चरणं शरणं प्रपद्ये मातापिता युतयस्तनया विभूतिः सर्वं यदेव नियमेन मदन्मयानाम् आद्यस्य नः कुलपतेरमुरारिरामं श्रीमत्कदम्बिपुरं प्रणमामि मूर्धा भूतं सरश्च महदाह्वयवर्धनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् वेङ्कटादिसमं स्थानं ब्रह्माण्डे नास्ति किञ्चन वेङ्कटेषु समो देवो न भूतो न भविष्यति ஆலையிலே நிறையவென்ற அதர்மேலொன்றி உரிவாழ்வார் நேரில் கொளாவளோன் விளையாய் என்னை ஆழ்வானே நரில் அமரர் முனிக்கணங்கள் விரும்பும் திருவேங்கடத்தானே கோழ்வன் இல்லா அடியே உன்னடி கீழ் அமர்ந்து பூந்தேனே ஸ்ரீ விஷ்ணு சித்த குலநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யா சாட்சாத் க்ஷமா கருணையா கமலாமான்யாம் गोदावनन्यशरणं शरणमहं प्रपद्ये कर्कटे शूलवत्पुण्यां तुलसीगाननोद्भवां पाण्ड्ये विश्वम्भरा गोदां वन्दे श्रीरङ्गनायकी नीलातुङ्गस्तरवितटे सुप्तमुद्बोध्य कृष्णं पाराट्यं त्वं श्रुतिशतशिरसिद्धमध्यापयन्ति सोचिष्टायां प्रतिनिगणितुं या बलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नमयल पुதுவை ஆண்டாளரங்கற்கு பன்னத்திருப்பாவை பல்வதியம் இனிசையால் பாடி கொடுத்தாள் நல்பாமாலை மாலை சூடி கொடுத்தாளை சொல்லு சூடி கொடுத்த சுடர் கொடியே தொல்பாவை பாடியல் வல்லவர் வளையாய் நாடி நீனை கடவர் வெள்ளை கிளியன்ன விமாத்தம் நாங்கடவா வண்ணமே நன்று ಇವತ್ತಿನ ಭಾಷಣ 21ನೇದು ஏத்தக்கலங்கள் எதிர்பொங்கி மீதளிப்ப மாத்தாதே பால் சொரியம் வள்ளல் பெரும் பசுக்கள் ஆத்த படைத்தான் மகனே அறிவுராய் மூத்தமுடையாய் பெரியாய் உலகினில் தோத்தமாய் நின்ற சுடரே உயிரிடாய் ஆத்தார் உனக்கு வழி துளைந்த உன்மாசல்கள் ஆத்தாது வந்து நடி பணியுமா போலே கோசியா வந்தோம் கொண்டேதோ என்பாவாய் 18, 19, 20ನೇ ಪಾಶುರಗಳಲ್ಲಿ ಪುರುಷಾಕಾರ ತತ್ವವನ್ನು ನೀಡಿ ತೋರಿಸಿ ಲಕ್ಷ್ಮಿಯ ಕೃಪೆಯಿಂದ ಶ್ರೀಮನ್ನಾರಾಯಣನನ್ನ ನಾವು ಪಡೆಯುವಂತಹ ಮಾರ್ಗವನ್ನು ತೋರಿಸ್ಕೊಟ್ಲು. ನಿನ್ನ ತತ್ವ ಅಲ್ಲ, ನೀನು ಬಂದು ನನ್ನನ್ನು ನೋಡಬೇಕು, ಭಗವಂತನನ್ನು ನೀನು ಎಬ್ಬಿಸಬೇಕು ಅಂತ ಹೇಳಿದ್ದು ನಮ್ಮಿಂದ ಅಪಚಾರವಾಯಿತೇನೋ ಅಂತ ಹೇಳಿ ನಂತರದಲ್ಲಿ ಭಗವಂತನನ್ನು ಲಕ್ಷ್ಮಿಯನ್ನು ಹೊಗಳಿ ಅವರ ಸ್ತುತಿಯನ್ನು ಮಾಡಿ ಲಕ್ಷ್ಮಿಯನ್ನು ಎದ್ದು ಬಂದು ನಮ್ಮನ್ನು ಕರುಣೆ ತೋರಿಸು ನಮಗೆ ಅಂತ ಹೇಳಿ ಅವಳ ಪುರುಷಾಕಾರತ್ವವನ್ನು ಹೇಳಿ ತೋರಿಸ್ತಾಳೆ, ನಮ್ಮನ್ನು ಭಗವಂತನಲ್ಲಿ ಸೇರಿಸು ಅಂತ. ನಂತರದಲ್ಲಿ ಲಕ್ಷ್ಮಿಯ ಕಟಾಕ್ಷ, ನೀಲಾದೇವಿಯ ಕಟಾಕ್ಷ ಗೋದೇರಿಗಾಗುತ್ತೆ. ತಾನೂ ಬಂದು ಗೋಪಿಕಾಸಿಯರನ್ನು ಗೋದೇರೆಲ್ಲರನ್ನು ಭಗವಂತನಲ್ಲಿ ಸೇರಿಸುವಂತಹ ಪುರುಷಾಕಾರತ್ವಕ್ಕೆ ಶ್ರೀದೇವಿ ಇಲ್ಲಿ ನಿಂತಾ ಇದ್ದಾಳೆ. ಇಲ್ಲಿ ಭಗವಂತನ ಸ್ತುತಿಯನ್ನ ಲಕ್ಷ್ಮಿಯೊಂದಿಗೆ ಕೂಡಿ ಇಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಬಂದಾಗಿದೆ, ಅವರ ಕೃಷ್ಣನ ತಂದೆ ತಾಯಿ ಎಲ್ಲರನ್ನು ಎಬ್ಬಿಸಿದ್ದಾಯಿತು, ಎಲ್ಲರೂ ಬಂದಾಗಿದೆ. ಇಲ್ಲಿಂದ ಕೃಷ್ಣನ ಸ್ತುತಿ ಆರಂಭ, ಕೃಷ್ಣನನ್ನ ಎಬ್ಬಿಸುವಂಥದ್ದು. ಏತಕ್ಕಲಂಗಳ್ ಎದಿರ್ಬೊಂಗಿ ನೀದಳಿಪ. ಇಲ್ಲಿ ಮೊದಲಿನ ಸಾಲುಗಳಲ್ಲಿ ಮತ್ತೆ ನಂದನನ್ನೇ ಇಲ್ಲಿ ಹೊಗಳುವಂಥದ್ದು. ಹೇಗೆ ಲಕ್ಷ್ಮಿಯನ್ನ ಎಬ್ಬಿಸಬೇಕಾದ್ರೆ ನೀಳಾದೇವಿಯನ್ನು ಎಬ್ಬಿಸುವಾಗ
ಒಂದು ಮನೆಯ ಸೊಸೆಗೆ ಮರ್ಯಾದೆಯನ್ನು ಕೊಟ್ಟು ಅವರ ಕುಲದವರಾದ ಉತ್ತಮನಾದ ನಾಯಕನಾದ ನಂದನನ್ನ ಹೊಗಳಿ ಅವನ ಸ್ತುತಿಯನ್ನು ಮಾಡಿ ಅವನ ಸೊಸೆ ಅಂತ ಹೇಳಿ ಲಕ್ಷ್ಮಿಯನ್ನ ಲೀಲಾದೇವಿಯನ್ನ ಎಬ್ಬಿಸಿದ್ರು. ಅದೇ ರೀತಿ ಕೃಷ್ಣನನ್ನು ಇಲ್ಲಿ ಎಬ್ಬಿಸ್ತಾ ಇದ್ರು. ಯಾವ ರೀತಿ? ಏತಕ್ಕಲಂಗಳು ಎದುರುಕೊಂಗಿ ಮೀದಳಿಪ. ಸೊಸೆಯನ್ನು ಹೇಳಬೇಕಾದ್ರೆ ಅವಳಿಗೆ ಅವನ ಬಲವನ್ನ ತೋರಿಸಿ ಹೇಳಿದ್ರು. ಮಾವ ಎಷ್ಟು ಶೂರ ಅನ್ನೋದನ್ನ ತೋರಿಸ್ತಾ ಇದ್ರು. ಯಾವ ರೀತಿ ವೀರತ್ವ ಇರುವಂತಹ ಕುಲಕ್ಕೆ ಅವಳು ಬಂದಿದ್ದಾಳೆ ಅನ್ನೋದನ್ನ ತೋರಿಸಿದ್ರು. ಇಲ್ಲಿ ಭಗವಂತನ ಗುಣಗಳೇನು ಅದನ್ನ ಹಿಡ್ಕೊಂಡು ಅವರು ತಂದೆಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ತಂದೆಯ ಗುಣಗಳನ್ನೇ ಹೇಗೆ ಮಕ್ಕಳು ಅನುಸರಿಸುತ್ತಾರೋ, ಮಕ್ಕಳ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ತಂದೆಗೆ ಆ ಗುಣಗಳು ಅತಿಶಯವಾಗಿ ಇದೆ, ಅದನ್ನ ಮಕ್ಕಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಹಾಗಾಗಿ ಕೃಷ್ಣನನ್ನ ಇಲ್ಲಿ ಹೇಳ್ತಾ ಇರೋ ರೀತಿ ಏತಕ್ಕಲಂಗಳ್ ಎದುರು ಪೊಂಗಿ ಮೀದಳಿಪ್ಪ. ಏತಕ್ಕಲಂಗಳ್ ಅಂದ್ರೆ ಎದುರಾಗಿ ಎತ್ತಲ್ಪಟ್ಟ ಏತಕ್ಕಲಂಗಳ್. ಏತಕ್ಕಲಂಗಳ್ ಎದುರು ಪೊಂಗಿ ಮೀದಳಿಪ್ಪ. ಏನನ್ನ ಎದುರು ಎತ್ತಿದ್ದು? ಯಾವುದರ ಎದುರು ಎತ್ತಿದ್ದು? ಕುಂಭಗಳನ್ನ, ಬಿಂದಿಗೆಗಳನ್ನ ಎತ್ತು. ಯಾವುದರ ಎದುರಿಗೆ? ಏತಕ್ಕಲಂಗಳ್ ಮೀದಳಿಪ್ಪ ಮಾತಾದೆ ಪಾಲ್ ಸೊರಿಯಂ ಒಳ್ಳಲ್ ಪೆರುಂ ಪಶುಕ್ಗಳ್. ಹಸುಗಳಿಗೆ ಇಲ್ಲಿ ಹಾಲನ್ನ ಕರೆಯೋದಕ್ಕೆ ಹೋಗ್ತಾ ಇದೆ. ಆ ರೀತಿ ಪ್ರಸಂಗವನ್ನ ಇಲ್ಲಿ ಹೇಳ್ತಾ ಇರೋದು. ಹೇಗೆ ಹಾಲು ಬರ್ತಾ ಇದೆ, ಹೇಗೆ ಹಸು ಹಾಲನ್ನ ಕೊಡ್ತಾ ಇದೆ. ಮೊದಲೊಂದು ಪಾಶುರದಲ್ಲಿ ಅದೇ ಹೇಳಿದ್ರು, ಕೆಚ್ಚಲನ್ನ ಮುಟ್ಟದೇ ಬೇಡ. ಅದ ಹತ್ರ ಹೋಗಿದ ತಕ್ಷಣನೇ ಬಿಂದಿಗೆಗಳನ್ನೆಲ್ಲ ಬಿಂದಿಗೆ ಮೇಲೆ ಬಿಂದಿಗೆ ತುಂಬುತ್ತಾ ಇತ್ತು ಹಾಲು. ಅಂದ್ರೆ ಅಷ್ಟೊಂದು ಹೆಚ್ಚಿನದಾದಂತಹ ಐಶ್ವರ್ಯ, ಹಾಲಿನ ಐಶ್ವರ್ಯ ಕೃಷ್ಣನಿದ್ದ ಜಾಗದಲ್ಲಿತ್ತು. ಆ ರೀತಿಯ ಸಂಪತ್ತು ಕೃಷ್ಣನಿದ್ದ ಜಾಗದಲ್ಲಿತ್ತು ಅಂತ ಹೇಳೋದಕ್ಕೆ ಈ ಸನ್ನಿವೇಶವನ್ನು ಹೇಳ್ತಾ ಇದ್ದಾರೆ. ಏತಕ್ಕಲಂಗಳ್ ಎದುರ್ಕೊಂಗಿ ದಳಿಪ ಮಾತಾದೆ ಪಾಲ್ ಸೊರಿಯಂ ಒಳ್ಳಲ್ ಪೆರುಂ ಪಶುಕ್ಗಳ್. ಮೊದಲನೇ ಲೈನು ಎರಡನೇ ಲೈನನ್ನ ನಾವು ಉಲ್ಟಾ ಮಾಡ್ಕೋಬೇಕಾಗತ್ತೆ. ಹೇಗೆ ಅಂದರೆ ಪೆರುಂ ಪಶುಕ್ಗಳ್, ಅದನ್ನ ಪೆರುಂ ಪಶುಕ್ಗಳ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ರೀತಿಯಾಗಿ ಪೆರುಂ. ಒಂದು ನನ್ನ ವಾಡಮಾಯಿರಮ್ಮನೊಳಗೆ ಹೇಳ್ಬೇಕಾದ್ರೆ ಆನೆ ಹಸು ಹೇಳುತ್ತಾರೆ. ಆನೆ ರೀತಿ ಹಸುಗಳಿದ್ವಂತೆ ನಂದನ ಗೋಕುಲದಲ್ಲಿ. ಅಂದ್ರೆ ಸಮೃದ್ಧಿ ಹೇಗಿತ್ತು ಅನ್ನೋದಿತ್ತು. ಹಸುಗಳು ಕೂಡ ಆನೆ ರೀತಿ ಬೆಳೀತಾ ಇತ್ತು. ಅಷ್ಟು ದೊಡ್ಡ ದೊಡ್ಡ ಹಸುಗಳು ಪೆರುಂ ಪಶುಗಳು ಒಂದು ರೀತಿಯಲ್ಲಿ ಹೇಳ್ತಾರೆ. ಇನ್ನೊಂದು ರೀತಿ ಪೆರುಂ ಪಶುಗಳು ಅಂದ್ರೆ ಉತ್ತಮ ಗುಣವುಳ್ಳವಂಥದ್ದು, ಉತ್ತಮವಾದ ತಳಿ. ನಾವು ಹಸು ತಗೋಬೇಕಾದ್ರೆ ಉತ್ತಮವಾಗಿರಬೇಕು ಅಂತ ನೋಡಿ ತಗೊಳ್ತಾರೆ. ಆ ಥರ ಪೆರುಂ ಪಶುಗಳು, ಉತ್ತಮ ತಳಿ, ಉತ್ತಮವಾಗಿರುವಂತಹ ಹಸುಗಳು. ಆ ಥರ ಹಸುಗಳ ಎದುರಿಗೆ ಏತಕ್ಕಲಂಗಳ್, ಹಸುಗಳು ಬಂದು ಹಾಲು ಕರಿಬೇಕು ಅಂತ ಹಸುಗಳ ಮುಂದೆ ಹೋಗಿ ಬಿಂದಿಗೆಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನ ಎದಿರು ಪೊಂಗಿ ಮೀದಳಿಪ್ಪ. ಒಂದಲ್ಲ, ಅವ್ರು ಎಷ್ಟು ಬಿಂದಿಗೆಗಳನ್ನ ತಗೊಂಡು ಹೋದ್ರು ಪೊಂಗಿ ಮೀದಳಿಪ್ಪ. ಆ ಹಸು ಹಾಲು ಎಷ್ಟು ಕೊಡ್ತಾ ಇದೆ ಅಂದ್ರೆ ಬಿಂದಿಗೆಗಳು ತುಂಬಿ ತುಂಬಿ ಕಾಯಿಸಿ ಪೊಂಗುತ್ತಾ ಇರೋದಲ್ಲ, ಇಲ್ಲಿ ಹಾಲು ಅಲ್ಲೇ ಉಕ್ಕಿ ಹರಿತಾ ಇದೆ. ಹಾಲು ಕರಿತಾ ಇದ್ರೆ ಬಿಂದಿಗೆ ತುಂಬಿ 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 ಹರಿತಾ ಇದೆ. ಒಂದು ಬಿಂದಿಗೆ ಆಯಿತು, ಮತ್ತಿನ್ನೊಂದು ಬಿಂದಿಗೆ ಆಯಿತು. ಆ ರೀತಿ ನೂರಾರು ಸಾವಿರಾರು ಬಿಂದಿಗೆಗಳನ್ನು ಹಾಲಿನಿಂದ ತುಂಬುತ್ತಾ ಇದೆ. ಪಶುಗಳು, ಉತ್ತಮವಾದ ಹಸುಗಳು. ಏತಕ್ಕಲಂಗಳ್ ಎದುರುಕೊಂಗಿ ಮೀದಳಿಪ್ಪ ಹೊರಗೆ ಚೆಲ್ಲೋದು. ಮೀದಳಿಪ್ಪ ಅಂದ್ರೆ ಹೊರಗೆ ಚೆಲ್ತಾ ಇದೆ, ಅದು ತುಂಬಿ ಹೊರಗೆ ಚೆಲ್ತಾ ಇದೆ. ಎದುರ್ಕೊಂಗಿ ಮೀದಳಿಪ್ಪ ಮಾತಾದೆ ಪಾಲ್ ಸೊರಿಯಂ. ಹೇಗೆ ಎಡಬಿಡದೆ ಕೆಚ್ಚಲನ್ನ ಮುಟ್ಟಿದ್ದಾರೆ ಅಷ್ಟೇ, ಎಡಬಿಡದೆ ಹಾಲು ಸುರಿತಾ ಇದೆ. ಆ ರೀತಿಯಾದ ಸಮೃದ್ಧಿ ಆ ಪಶುವಿನಲ್ಲಿದೆ. ಅದೇ ರೀತಿ ಹಾಲು ಸಮೃದ್ಧಿ ಆದರೆ ಗೋಪಾಲಕರಿಗೆ ಇರೋದೇ ಹಾಲಿನಿಂದ ವ್ಯಾಪಾರ, ಅವರದೇ ಜೀವನ. ಹಾಗೆ ಅದೇ ಸಮೃದ್ಧಿ ಆಯಿತು ಅಂತ ಅಂದರೆ ಅವರ ಜೀವನದಲ್ಲಿ ಕೂಡ ಸಮೃದ್ಧಿ ಇತ್ತು. ಅಷ್ಟು ಸಮೃದ್ಧಿಯಿಂದ ಹಾಲು ಕೊಡ್ತಿದೆ ಅಂದರೆ ಪ್ರಕೃತಿನಲ್ಲಿ ಸಮೃದ್ಧಿ ಇದೆ. ಈ ರೀತಿಯಾಗಿ ಒಂದೊಂದಕ್ಕೆ ಇಲ್ಲಿ ಹೋಗಿ ಅಂದರೆ ಒಂದು ಸರಪಣಿ. ಅವರು ಚೆನ್ನಾಗಿರಬೇಕು ಅಂದರೆ ಹಸು ಚೆನ್ನಾಗಿರಬೇಕು, ಹಸು ಚೆನ್ನಾಗಿದೆ ಅಂದರೆ ಪ್ರಕೃತಿ ಚೆನ್ನಾಗಿದೆ, ಪ್ರಕೃತಿ ಚೆನ್ನಾಗಿದೆ ಅಂದರೆ ಮಳೆ ಬೆಳೆಗಳೆಲ್ಲ ಆಗ್ತಾ ಇದೆ, ಮಳೆಗಳೆಲ್ಲ ಆಗ್ತಾ ಇದೆ ಅಂದರೆ ದೇವತೆಗಳು ಸಂತುಷ್ಟರಾಗಿದ್ದಾರೆ. ಈ ರೀತಿಯಾದ ಎಲ್ಲ ಸಂಪತ್ತುಗಳು ಗೋಕುಲದಲ್ಲಿ ಇದೆ. ಮಾತಾದೆ ಪಾಲ್ ಸೊರಿ, ಎಡ ಬಿಡದೆ ಹಾಲು ಸುರಿತಾನೇ ಇದೆ. ಒಳ್ಳಲ್ ಪೆರುಂ ಪಶುಕ್ಗಳ್, ಒಳ್ಳಲ್ ಅಂದರೆ ಉದಾರವಾದಂತಹ ಉತ್ತಮ
ಹೇಗೆ ಸಮೃದ್ಧಿ, ಅದು ಹಾಲು ತುಂಬಿ ತುಂಬಿ ಹರಿತಾ ಇದೆ. ಆ ರೀತಿಯಾದ ಸಮೃದ್ಧಿಯನ್ನ ಹೊಂದಿರುವಂತಹ ದೇಶದ ನಾಡಿನ ರಾಜ ಅರ್ಥ ಪಡೆಯುತ್ತಾನೆ. ಆ ರೀತಿ ಅವನಿದ್ದಾನಲ್ಲ, ಆ ರೀತಿಯಂತಹ ಮಗನೇ, ಅವನ ಮಗನೇ ನಂದನ ಮಗನೇ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಪಡೆಯುತ್ತಾನ ಮಗನೇ, ಆ ರೀತಿಯಾದಂತಹ ಗೋಕುಲದಲ್ಲಿ ಇದೆಯಲ್ಲಪ್ಪ ನೀನು ಅನ್ನೋ ರೀತಿ ಕೃಷ್ಣನಿಗೂ ಹೇಳ್ತಾ ಇರುತ್ತದೆ. ಅರ್ಥ ಪಡೆಯುತ್ತಾನ ಮಗನೇ ಅರಿವುರಾಯ, ನಿದ್ದೆಯಿಂದ ಎದ್ದೇಳು, ನಿನ್ನ ಯೋಗ ನಿದ್ರೆಯಿಂದ ಎದ್ದೇಳು ಅರಿವುರಾಯ. ಹಿಂದಿನ ದಿನವಲ್ಲ ನಾವು ನಿನಗೋಸ್ಕರ ಕಾದು ಲಕ್ಷ್ಮೀದೇವಿಯನ್ನ ಪ್ರಾರ್ಥಿಸಿ ಲಕ್ಷ್ಮೀದೇವಿಯೊಳಗೆ ಬಂದು ನಾವು ನಿಂತಿದ್ದೇವೆ. ಇವತ್ತಿನ ದಿನ ನೀನು ಎದ್ದು ಬಂದು ನಮ್ಮನ್ನ ರಕ್ಷಣೆ ಮಾಡಬೇಕು, ನಮಗೆ ಏನು ಬೇಕು ಅನ್ನೋದನ್ನ ನೀನು ನಮಗೆ ಕೊಡಬೇಕು. ಊತ್ತಮುಳೆಯಾಯ್ ಪೆರಿಯಾಯ್, ಇನ್ನು ಇಲ್ಲಿ ಕೃಷ್ಣನನ್ನ ಹೊಗಳ್ತಾ ಇದ್ದಾರೆ. ಊತ್ತಮುಳೆಯಾಯ್ ಅಂದ್ರೆ ಊತ್ತಮುಳೆಯಾಯಿಗೆ 4 ಸಾಲಿನ ಅರ್ಥವನ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು, ಸದೃಢವಾದ ನೆಲೆ ಇರುವವನೇ, ಅಪೌರುಷವು ಅನಾದಿಯೂ ಆದ ವೇದ ಪ್ರತಿಪಾದ್ಯನೇ. ಹೇಳಿಕೆ ಅವರಿಗೆ ಸದೃಢವಾದ ನೆಲೆ ಇರುವವನೇ ಹೇಳಿದ್ರು ಅಂದ್ರೆ, ನಾವು ಒಬ್ಬರನ್ನ ರಕ್ಷಿಸಬೇಕು ಅಂತ ಅಂದ್ರೆ ನಮ್ಮನ್ನ ನಾವು ನೋಡಿಕೊಳ್ಳುವ ಶೂರತ್ವ ನಮ್ಮಲ್ಲಿ ಇರಬೇಕು. ಆ ರೀತಿಯಾಗಿ ಸದೃಢವಾಗಿ ನೆಲೆ ಇರುವವನು, ಅದಲ್ಲದೆ ಮತ್ತೊಬ್ಬರನ್ನು ಕಾಯುವವನು, ನಮ್ಮನ್ನೆಲ್ಲ ಕಾಯುವವನು ನೀನು ಅಂತ ಹೇಳಿ ಊತ್ತಮುಳೆಯಾಯ್. ಇನ್ನೊಂದು ಊತ್ತಮುಳೆಯಾಯ್, ನಿನ್ನ ಆಶ್ರಿತರಲ್ಲಿ ನಿನಗೆ ನಿನ್ನಲ್ಲಿ ರಕ್ಷಣೆಯನ್ನು ಬೇಡಿ ಬಂದವರಲ್ಲಿ ನಿನಗೆ ಶರಣಾಗತರಲ್ಲಿ ಆಸಕ್ತಿಯನ್ನು ಹೊಂದಿರುವವನು, ಪ್ರಪನ್ನರಿಗೆ ಆಸಕ್ತಿಯನ್ನು ಹೊಂದಿರುವವನು, ಪ್ರಪನ್ನರನ್ನ ಕಾಯಬೇಕು ಅಂತ ನೋಡ್ತಾ ಇರೋನು. ಅಂದ್ರೆ ಭಕ್ತರಿಗೋಸ್ಕರ ಅಧೀನವಾಗಿರೋ ಭಕ್ತಪರಾಧೀನ, ಯಾರು ನನ್ನಲ್ಲಿ ಶರಣಾಗತಿ ಆಗ್ತಾರೋ ಅವರನ್ನ ಕಾಪಾಡೋದಕ್ಕೋಸ್ಕರ ಸದಾ ಕಾಲ ಇರುವಂತಹವನು ಉತ್ತಮುಡೆಯಾಯ್. ಆಶ್ರಿತರ ರಕ್ಷಣೆಯಲ್ಲಿ ಅತ್ಯಂತ ಆಸಕ್ತಿಯುಳ್ಳವನೇ. ಪೆರಿಯಾಯ್, ಪೆರಿಯಾಯ್ ಅಂದ್ರೆ ಅತ್ಯಂತ ಮಹಾಮಹಿಮ ಇರುವವನು, ಕೀರ್ತಿ ಉಳ್ಳವನು, ಹಿರಿಮೆಯನ್ನು ಹೊಂದಿರುವವನು, ಕೀರ್ತಿ ಉಳ್ಳವನು, ಪರಬ್ರಹ್ಮ ಸ್ವರೂಪನು ಪೆರಿಯಾಯ್. ಅದೇ ಮೂಲ, ಅದೇ ತ್ರಿವಿಕ್ರಮ ಅವತಾರ. ಈ ಪ್ರಪಂಚಕ್ಕೆ ಅವನೇ ರಕ್ಷಣೆಯನ್ನು ಮಾಡುವವನು, ಪರಬ್ರಹ್ಮ ಸ್ವರೂಪ, ಅವನೇ ಪೆರಿಯಾಯ್. ಮಹಾತ್ಮನೇ, ಮನಸ್ಸಿಗೂ ಮಾತಿಗೂ ಅವನನ್ನ ಹೊಗಳಲು ಊಹೆಗೂ ನಿಲುಕದವನು ಪೆರಿಯಾಯ್. ತ್ರಿವಿಕ್ರಮ ಅವತಾರವನ್ನ ಪೆರಿಯಾಯ್ ಅಂತ ಹೇಳಿದ್ರು. ಏನಕ್ಕೆ ಹೇಳಿದ್ರು? ಅದನ್ನ ವರ್ಣನೆ ಮಾಡೋದಿಕ್ಕೆ ಮಾತುಗಳಲ್ಲಿ ಅವನ ಎತ್ತರ, ಅವನ ಆತಕ ಇಲ್ಲ. ಭಗವದ್ಗೀತೆನೇ ಹೇಳುತ್ತೆ, ಕಿರೀಟಿನಂ ಗದಿನಂ ಚಕ್ರಿನಂ ಚ ತೇಜೋ ರಾಶಿಂ ಸರ್ವತೋ ಅನಂತ ರೂಪಂ ನ ಅಂತಂ ನ ಮಧ್ಯಂ ನ ಪುನಸ್ತವಾದಿಂ ನಮಾಮಿ ವಿಶ್ವೇಶ್ವರ ವಿಶ್ವರೂಪಂ. ನ ಅಂತಂ ಅಂತ ಹೇಳಾಯ್ತು, ನ ಮಧ್ಯಂ, ಅಂತವಿಲ್ಲ ಮಧ್ಯವಿಲ್ಲ ಅಂತಂದ್ರೆ ಯಾವ ರೀತಿ ಅದರ ಅಳತೆಯನ್ನ ಕೊಡೋದಿಕ್ಕಾಗತ್ತೆ? ನಾವು ಮಾತುಗಳಲ್ಲಿ ವಿವರಿಸಕ್ಕೆ ಆಗೋದಿಲ್ಲ. ಮನಸ್ಸಿನಲ್ಲಿ ಸ್ಮರಣೆ ಮಾಡದಷ್ಟು ಅವನ ಮಹಿಮೆ ಹಿರಿಮೆಯೇ ಆಗಿರುತ್ತೆ. ಆ ಥರ ನಮ್ಮ ಊಹೆಗೂ ಸಿಲುಕದವನು, ಆ ರೀತಿಯಾಗಿರುವಂತಹ ಪೆರಿಯಾಯ್ ಅನ್ನೋ ಪದವನ್ನು ಇಲ್ಲಿ ಹೇಳಿದ್ದಾರೆ. ಊತಮುಳೆಯಾಯ್ ಪೆರಿಯಾಯ್ ಉಲಗಿನಿಲ್ ತೋತ್ತಮಾಯಿ ನಿನ್ನ ಸುಡಲೆ. ಪ್ರಪಂಚದಲ್ಲಿ ಅನೇಕ ಲೋಕಗಳಲ್ಲಿ ಅನೇಕ ಅವತಾರಗಳನ್ನ ತೋರಿಸಿರುವವನು ತೋತ್ತಮಾಯಿ ನಿನ್ನ ಸುಡಲೆ. ಲೀಲಾ ವಿಭೂತಿಗಳಿಗೋಸ್ಕರ ಎಲ್ಲರಿಗೂ ಅನೇಕ ಅವತಾರಗಳನ್ನ ತೋರಿಸುತ್ತಿರುವಂತಹ ಕೃಷ್ಣನೇ, ಪರಂಜ್ಯೋತಿಯೇ ಸುಡರೆ. ಪರತ್ವ ತಿಳಿಯುವ ಹಾಗೆ ನಿಂತ ಅವನೇ ಪರದೈವ. ಪರತ್ವ ಅವನೇ, ಅದು ಇಡೀ ಲೋಕಕ್ಕೆ ಗೊತ್ತಾಗೋ ರೀತಿಯಲ್ಲಿ ನಿಂತಿರುವವನು. ಅಂದ್ರೆ ನಾನೇ ಪರತ್ವ ಅಂತ ತೋರಿಸ್ಕೊಳ್ಳೋದಕ್ಕೆ ಅವನ ಅವತಾರ
ಎಷ್ಟನ್ನು ಭಗವಂತನನ್ನ ಹೊಗಳ್ತಾಳೆ ಎಂಬುದು. சொந்தமாய் நின்ற சுடரை விரலாய் மாட்டார் உனக்கு வலித்துரைந்து ஒரு ಮಾಷಲ್ ಕಾಡಿ. ಇದರಲ್ಲಿ ಅನನ್ಯಾದ ಶೇಷತ್ವವನ್ನು ತೋರಿಸಿದ್ದಾರೆ. ಈ ಸಾಲಿನಲ್ಲಿ ಚೊತ್ತೊಳರ ಹೊಗಳದು ಎಂಥವ್ರು ಅಂತ ಹೇಳಿದ್ರು. ಯಾವ ರೀತಿ ಶರಣಾಗತ ರಕ್ಷಕ ಅಂತ ಹೇಳಿ ಆಮೇಲೆ ನಾವು ಶರಣಾಗತಿ ಆಗ್ಬಿಟ್ರೆ ಅವ್ನು ನಮ್ಮನ್ನು ಕಾಪಾಡಲೇಬೇಕು. ಅವನ ಗುಣವನ್ನೇ ಎತ್ತಿ ತೋರಿಸಿ ಆಗೋಗ್ತೇವೆ. ಹಾಗಾಗಿ ಮಾತಾರ್ ಉನಕ್ಕೆ ವಲಿ ತೊಲೈந்து, ಶತ್ರುಗಳು ಮಾತಾರ್ ಅಂದ್ರೆ ಶತ್ರುಗಳು ಉನಕ್ಕೆ ವಲಿ ತೊಲೈந்து, ಅವನಿಗೆ ಸೋತು ಭಗವಂತನಿಗೆ ಸೋತು ಅವನಿಗೆ ತಲೆಬಾಗಿ ಶರಣಾಗಿ ಮಾತಾರ್ ಉನಕ್ಕೆ ವಲಿ ತೊಲೈந்து, ಅವನ ನಿನ್ನ ಶಕ್ತಿಯನ್ನ ನೋಡಿ ಅವರ ಶಕ್ತಿ ಹುಡುಗಿ ಹೋಗಿದೆ. ನಿನ್ನ ಶಕ್ತಿಯ ಮುಂದೆ ಅವರ ಶಕ್ತಿ ಏನೂ ನಡೀತಿಲ್ಲ. ಹೋದ ಭಾಷೆಯಲ್ಲಿ ಹೇಳ್ದಂಗೆ ಅವರಲ್ಲಿ ಹೇಗೆ ಮಾಡ್ತಿದ್ದ ಅಂದ್ರೆ ಅವರ ಬಾಹುಬಲವನ್ನೆಲ್ಲ ಅಡಗಿ ಹೋಗೋ ರೀತಿ ಮಾಡ್ತಾ ಇದ್ದಿದ್ರಿಂದ ಅವರು ಯಾವ ರೀತಿಯಲ್ಲೂ ಭಗವಂತನ ಮುಂದೆ ಎದ್ದು ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಆ ರೀತಿಯಾದಂತಹ ಮಾತಾಡಿ ಶತ್ರುಗಳು ಅವನ ಶಕ್ತಿಯನ್ನ ನೋಡಿ, ಭಗವಂತನ ಶಕ್ತಿಯನ್ನ ನೋಡಿ ಅವರ ಶಕ್ತಿ ಹುಡುಗಿ ಹೋಗಿದೆ. ಅದಕ್ಕೆ ಏನ್ ಮಾಡಿದ್ದಾರೆ, ಮಾತಾರು ವಲಿ ತೊಲೈந்து ಒಂದು ಮಾಷಲ್ ಕಂಡು ಅವರ ಶಕ್ತಿ ಅಡಗಿ ಹೋಯಿತು. ಹಾಗಾಗಿ ಶರಣಾಗತರಾಗಿ ನಿನ್ನ ಮನೆಯ ಬಾಗಿಲಿಗೆ ಬಂದಿದ್ದಾರೆ. ನಿನ್ನ ಜೊತೆ ಅವರಿಗೆ ಯುದ್ಧ ಮಾಡೋಕ್ಕಾಗಿಲ್ಲ, ಸೋತೋಗಿದ್ದಾರೆ. ಅವರ ಶಕ್ತಿ ಹುಡುಗಿದ್ರಿಂದ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ. ಏನಕ್ಕೆ ಇದನ್ನು 4-5 ಸರಿ ಹೇಳ್ತಾ ಇದ್ದೀನಿ? ಅವರ ಶಕ್ತಿ ಹೋಗಿದ್ರಿಂದ ಅವ್ರು ಬಂದಿದ್ದಾರೆ ಅಂದ್ರೆ ಹೋದ ಹೇಗೆ ಬಂದಿದ್ದಾಳೆ? ಶತ್ರುಗಳು ಯುದ್ಧ ಮಾಡ್ತಾರೆ, ಅವರ ಶಕ್ತಿ ಹೋಗುತ್ತೆ, ಅದಕ್ಕೆ ಅವರಿಗೆ ಶರಣಾಗತರಾಗುತ್ತೆ. ಅದಕ್ಕೆ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಮಾತಾದನಕ್ಕೆ ವಲಿ ತೊಲೈந்து ಒಂದು ಮಾತಾಡ್ತಾಳೆ, ಆತಾದ ಒಂದು ಮುನ್ನಡಿ ಪಣಿಯುವ ಬೋಧನೆ. ಆತಾದ ಒಂದು ಅಂದ್ರೆ ಶತ್ರುಗಳಿಗೆ ಬೇರೆ ದಾರಿನೇ ಇಲ್ಲ, ನಿಸ್ಸಹಾಯಕರಾಗಿ ಬಂದು ನಿನ್ನ ಮನೆಯಲ್ಲಿ ಶರಣಾಗತಿಯಾಗಿ ನಿನ್ನ ಮನೆಯ ಮುಂದೆ ಬಂದು ನಿಂತಿದ್ದಾರೆ. ಹೊತ್ತೆಯ ಒಂದೋ ಪೂರ್ಣೆ ನಿನ್ನನ್ನು ವಧಿಸಿ ನಾವು ನಿನ್ನ ಬಳಿ ಬಂದಿದ್ದೇವೆ, ನಿನ್ನ ಮನೆಯ ಮುಂದೆ ಬಂದಿದ್ದೇವೆ. ಅಂದರೆ ಯಾವುದಕ್ಕೆ ಸೋತು ಬಂದಿದ್ದಾಳೆ? ಅಲ್ಲಿ ನಿನ್ನಲ್ಲಿರುವ ಗುಣಗಳಿಗೆ ಸೋತು ನಾನು ಬಂದಿದ್ದೇನೆ. ಅಂದ್ರೆ ಒಂದೇ ಒಂದು ಹೋಲಿಕೆ ಇವರಿಗೂ ಅವರ ಶಕ್ತಿ ಇದ್ದರೆ ಒಂದೇ ಒಂದು ನಿಶ್ಚಯ ಆಗದೆ ನಿಸ್ಸಹಾಯಕವಾಗಿ ಹೋಗಿ ಭಗವಂತನಲ್ಲಿ ನಿಂತಿದ್ದಾರೆ. ಅವನ ಶಕ್ತಿಗೆ ಸೋತು ಗೋದೆ ಕೂಡ ನಿಸ್ಸಹಾಯಕತೆಯಿಂದ ಹೋಗಿ ಅವನ ಬಳಿಯಲ್ಲಿ ಶರಣಾಗತಿ ಆಗಿದ್ದಾಳೆ. ಆದರೆ ಅವನಿಗೆ ಸೋತಿಲ್ಲ, ಅವನ ಗುಣಗಳಿಗೆ ಸೋತಿದ್ದಾಳೆ ಇಲ್ಲಿ ಗೋದೆ. ಆ ರೀತಿಯಾಗಿ ಬಂದು ನಿನಗೆ ಶರಣಾಗಿದ್ದೇವೆ, ನೀನೇ ರಕ್ಷಕ ಅಂತ ಬಂದ ಮೇಲೆ ನಮ್ಮನ್ನ ನೀನು ಕಾಪಾಡಲೇಬೇಕು. ಬೇರೆ ಯಾವುದೇ ರೀತಿಯ ಹಾನಿ ನಿನಗಿಲ್ಲ. ನಮ್ಮನ್ನ ಬಂದು ಎದ್ದು ಬಂದು ಕಾಪಾಡಿ ಹೇಳೋರೆಂಬಾವಾಯಿ ನಿನ್ನನ್ನ ಹೊರಟಿದ್ದೀವಿ, ನಿಮಗೆ ಶರಣಾಗತರಾಗಿದ್ದೀವಿ, ನೀನು ಬಂದು ನಮ್ಮನ್ನ ಕಾಪಾಡು ಅಂತ ಹೇಳಿ ರಕ್ಷಣೆ ಮಾಡುವುದರಲ್ಲಿ ಗೋದೆಯಲ್ಲಿ ಕೇಳ್ತಾ ಇದ್ದಾರೆ. ಹಾಲು ತುಂಬಲು ಇಟ್ಟಂತಹ ಕೊಡಗಳು ತುಂಬಿ 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 ಹರಿತಾ ಇದೆ. ಇನ್ನೊಂದು ಇಡ್ತಾರೆ, ಇನ್ನೊಂದು ತುಂಬುತ್ತೆ, ಇನ್ನೊಂದು ಇಡ್ತಾ ಇದ್ದಾರೆ, ಇನ್ನೊಂದು ತುಂಬುತ್ತಾ ಇದೆ. ಬಿಂದಿಗೆ ವೇಳೋ ಕಮ್ಮಿ ಇರಬಹುದೇನೋ ಅನ್ನೋ ರೀತಿಯಲ್ಲಿ ಇಲ್ಲಿ ಹಸುರ ಆ ರೀತಿಯಾದ ನಂದಗೋಪನ ಮಗ ನಿನ್ನ ಯೋಗ ನಿದ್ರೆಯಿಂದ ಎದ್ದು ಬಂದು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ನಿನ್ನ ಜಗದ್ರಕ್ಷಣ ಕರ್ತವ್ಯವನ್ನ ನೀನು ಮಾಡಬೇಕು. ನೀನು ಮಲಗಿದ್ರೆ ತೇಜೋರೂಪಿ ತೇಜಸ್ವರೂಪಿ ಬೆಳಕಂತೆಲ್ಲ ನಾವು ಹೊಳಿತೀವಲ್ಲ, ನೀನೇ ಮಲಗಿಬಿಟ್ರೆ ಈ ಲೋಕಕ್ಕೆ ಬೆಳಕು ಎಲ್ಲಿಂದ? ಇಲ್ಲಿ ಹಾಲನ್ನ ತುಂಬುತ್ತನೇ ಇದೆ ಹಸುಗಳು ಅಂತ ಹೇಳಿ ಯಾವುದರ ದ್ಯೋತಕವಾಗಿ ಇಲ್ಲಿ ಹೇಳ್ತಾರೆ ಅಂತ ಅಂದ್ರೆ ನಂದಗೋಪ ಆಚಾರ್ಯ ಹಸು
ಭಕ್ತಿ ಯೋಗಗಳನ್ನೆಲ್ಲ ವಿವರವಾಗಿ ಹೇಳ್ತಾನೆ. ನಂತರ ಅದೆಲ್ಲ ಮುಗಿದ್ರೂ ಮತ್ತೆ 10ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಅರ್ಜುನ ಕೇಳದೇ ಇದ್ರೂ ಶರಣಾಗತಿ ತತ್ವವನ್ನ ಅವನಿಗೆ ಉಪದೇಶವನ್ನ ಮಾಡ್ತಾನೆ. ಅವನು ಯುದ್ಧ ಮಾಡಲ್ಲ. ನಮ್ಮ ಈ ಸುತ್ತಲೂ ಇರೋದೆಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದ್ರ ಮಕ್ಕಳೇನೆ. ನನ್ನ ಕುಲನಾಶಕ್ಕೆ ನಾನೇ ಕಾರಣವಾಗ್ತೀನಿ, ಆದ್ದರಿಂದ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ ಅರ್ಜುನ. ಅವನ ಆ ತತ್ವವನ್ನ ಮೀರೋದಕ್ಕೆ ಭಗವಂತ 9 ಅಧ್ಯಾಯಗಳಲ್ಲಿ ಎಲ್ಲ ರೀತಿಯ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗಗಳನ್ನೆಲ್ಲ ಹೇಳ್ತಾನೆ. ನಂತರ 10ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ಅವನೇನು ಕೇಳಿರಲ್ಲ, ಶರಣಾಗತಿಯನ್ನು ಹೇಳ್ತಾನೆ. ಮಾಮೇಕಂ ಶರಣವರಜ ಅಂತ ಅವನ ಶರಣಾಗತಿ ತತ್ವವನ್ನು ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವಜ ಅಹಂತ್ವಾಂ ಸರ್ವ ಪಾಪೈತು ಮೋಕ್ಷಯಿಷ್ಯಾಮಿ ಮಾ ಶುಚಃ. ಗೀತಾಚಾರ್ಯನಾಗಿ ಆಚಾರ್ಯನಾಗಿ ಬಂದು ಅವನು ಉಪದೇಶವನ್ನ ಕೊಡ್ತಾನೆ. ಬರೀ ಅರ್ಜುನನಿಗಲ್ಲ, ನಾವು ಕೇಳಿರಲಿಲ್ಲ, ಆದರೂ ನಮಗೂ ಸೇರಿಸಿ ಕೊಟ್ಟ. ಅಂದರೆ ಆಚಾರ್ಯರ ಹಾಗೆ ಬರೀ ಒಬ್ಬರಿಗೆ ಸಲ್ಲಬೇಕು ಅಂತ ಅಲ್ಲ, ತನ್ನ ಶಿಷ್ಯ ಮತ್ತೊಬ್ಬರಿಗೆ ಹೇಳಬೇಕು ಅಂತ ಅಂದ್ರೂ ಆ ಸಾಮರ್ಥ್ಯ ಅವನಿಗಿರಬೇಕು. ಆ ರೀತಿಯಾದ ಸಾಮರ್ಥ್ಯವನ್ನು ಶಿಷ್ಯನಿಗೂ ಕೊಡ್ತಾರೆ. ಅದೇ ರೀತಿ ಪರಂಪರೆಯಾಗಿ ಅದು ಹೋಗುತ್ತೆ. ಆ ರೀತಿಯ ಹಸುಗಳಿದೆ, ಹಾಲುಗಳು ಹೇಗೆ ಹರಿಯುತ್ತೆ, ಇದನ್ನು ಆಚಾರ್ಯರಿಗೆ ಹೋಲಿಕೆಯನ್ನು ಮಾಡಿದ್ದಾರೆ. ತನ್ನ ಅವರ ಹೃದಯದಲ್ಲಿರುವ ಜ್ಞಾನವನ್ನ ತಾನೇ ತಾನಾಗಿ ಧಾರೆ ಎರೆದು ಕೊಡ್ತಾರೆ ಶಿಷ್ಯ. ಇಲ್ಲಿ 2 ರೀತಿಯ ಸಂಬಂಧಗಳನ್ನು ಇಬ್ಬರಿಗೆ ಇಲ್ಲಿ ತೋರಿಸಿದ್ದಾರೆ ಕೃಷ್ಣನನ್ನ ಕರೆಯೋ ರೀತಿಯಲ್ಲಿ. ಒಂದು ನಂದ, ಅವನ ಮಗ ಕೃಷ್ಣ. ಆ ರೀತಿ ಹಸುಗಳನ್ನು ಸಮೃದ್ಧಿಯನ್ನೇ ಇಟ್ಟುಕೊಂಡಂತಹ ನಂದನ ಮಗ. ಇನ್ನೊಂದು ಆಚಾರ್ಯರಿಗೆ ಹೇಳಿರೋದರಿಂದ ರಾಮಾನುಜಾಚಾರ್ಯರು ಮತ್ತೆ ಶೆಲ್ಲುಪಿಳ್ಳೆ, ಮೇಲ್ಕೊಂಡೆ ಶೆಲ್ಲುಪಿಳ್ಳೆ. ಸಂಪತ್ ಕುಮಾರ ಜನಕಾಯ ನಮಃ ಅಂತ ಹೇಳಿ ರಾಮಾನುಜರ ಅಷ್ಟೋತ್ತರದಲ್ಲಿ ಬರುತ್ತೆ. ಸಂಪತ್ ಕುಮಾರರಿಗೆ ಅವರು ತಂದೆ, ಮೇಲ್ಕೋಟೆ ಶೆಲ್ಲುಪಿಳ್ಳೆಗೆ ಅವರ ತಂದೆ. ಏನಕ್ಕೆ ಅಂದರೆ ಅವರು ಅಲ್ಲಿಂದ ಡೆಲ್ಲಿಯಿಂದ ಕರ್ಕೊಂಡ್ಬಂದು, ಹೇಗೆ ಅಂದರೆ ಪಾಪ ಮಗುನೇ ಕರೆದ ತಕ್ಷಣ ಮಗು ಬಂದಂಗೆ ಬಂದು ಅವರು ತೊಡೆ ಮೇಲೆ ಭಗವಂತ ಕೂತಾನೆ. ಅಲ್ಲಿಂದ ಅವರಿಗೆ ತಂದೆ ಮಗನ ಸಂಬಂಧ ಅಲ್ಲಿಂದ ಏರ್ಪಟ್ಟು, ಇಲ್ಲಿ ಆಚಾರ್ಯರಿಗೆ ರಾಮಾನುಜಾಚಾರ್ಯರ ಜ್ಞಾನವನ್ನ ಅವರು ಪರಂಪರೆಯಾಗಿ ಶಿಷ್ಯರಿಗೆ ಕೊಡುವಂತಹ ಜ್ಞಾನಕ್ಕೆ ಹೋಲಿಕೆಯಾಗಿ ರಾಮಾನುಜರು ಶೆಲ್ಲುಪಿಳ್ಳೆ. ಇಲ್ಲಿ ಕೃಷ್ಣನ ಹೋಲಿಕೆ ಕೊಟ್ಟಿದ್ದರಿಂದ ನಂದನ ಮತ್ತೆ ಕೃಷ್ಣನ, ನಂದ ಕೃಷ್ಣ ಮತ್ತೆ ಹಸು ಒಡೆಯ. ಹೆಂಗೆ ಹಸು ಒಡೆಯನಿಗೋಸ್ಕರ ಎಲ್ಲವನ್ನ ಕೊಡುತ್ತೆ, ಆ ರೀತಿಯಾದ ಹೋಲಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಸುವಿನಿಂದ ಹರಿಯುವ ಹಾಲೆ ಜ್ಞಾನದ ಧಾರೆ ಆಚಾರ್ಯರು ನಮಗೆ ಕೊಡುವಂಥದ್ದು. ಉತ್ತಮುಡೆಯಾಯ್ ಪೆರಿಯಾಯ್ ಕೈರಿಲ್. ಉತ್ತಮುಡೆಯಾಯ್ ಇದ್ರೆ ಆಶ್ರಿತರಲ್ಲಿ ಆಸಕ್ತಿಯನ್ನು ಹೊಂದಿರುವವನು, ಶರಣಾಗತರನ್ನು ಕಾಪಾಡುವವನು ಅಂತ ಹೇಳ್ತಾರೆ. ಇದಕ್ಕೆ ಏನು ನಿದರ್ಶನ ಅಂದರೆ, ರಾಮಾವತಾರದಲ್ಲಿ ಸೀತೆಗೆ ಒಂದು ಬಾರಿ ರಾಮ ಹೇಳ್ತಾನೆ, ನಿನ್ನನ್ನು ಬಿಟ್ಟರೂ ನಾನು ಬಿಡ್ತೀನಿ. ಸೀತೆಗೆ ಹೇಳೋ ಮಾತು, ಸೀತೆನೇ ಬಿಡೋ ಪಕ್ಷವೇ ಇಲ್ಲ ಅಲ್ಲಿ, ಆದರೂ ಹೇಳೋದು ನಿನ್ನನ್ನು ಬಿಟ್ಟರೂ ಬಿಡ್ತೀನಿ, ಲಕ್ಷ್ಮಣನನ್ನೂ ಬೇಕಾದರೂ ಬಿಡ್ತೀನಿ, ಆದರೆ ನನ್ನನ್ನು ಆಶ್ರಯಿಸಿರುವ ಈ ದಂಡಕಾರಣ್ಯದ ಋಷಿಮುನಿಗಳನ್ನು ಕೂಡ ನಾನು ಬಿಡೋದಿಲ್ಲ, ತೆಗೆಸಲಾರೆ ಅವ್ರನ್ನ ನಾನು. ಆ ರೀತಿಯಾದಂತಹ ಶರಣಾಗತರನ್ನ ಕಾಪಾಡುವಂತಹ ಶರಣತ್ವ ಭಗವಂತನು. ಹಾಗಾಗಿನೇ ವಿಭೀಷಣ ಶರಣಾಗತಿ ಆಗಬೇಕಾದ್ರೆ ವಿಭೀಷಣನ ಮೂಲಕ, ಅವನ ಶರಣಾಗತಿಯ ಮೂಲಕ ನಮಗೆ ಚರ್ಮಶ್ಲೋಕವನ್ನು ಕೊಟ್ಟಿದ್ದಾನೆ ಭಗವಂತ. ಸಕೃದೇವ ಪ್ರಪನ್ನಾಯ ತವಾಸ್ಮೀಜಿತ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ವ್ರತಂ ಮಮ. ನಾನು ಎಲ್ಲ ಜೀವಾತ್ಮಗಳಿಗೆ ಅಭಯವನ್ನ ಕೊಡ್ತೀನಿ, ನಾನು ಕಾಪಾಡ್ತೀನಿ, ನಾನು ಅಭಯವನ್ನ ಕೊಡ್ತೀನಿ, ಅದು ನನ್ನ ವ್ರತ ಅಂತ ಹೇಳಿ ರಾಮ ವಿಭೀಷಣ ಶರಣಾಗತಿಯಲ್ಲಿ ಹೇಳ್ತಾನೆ. ಹೇಗೆ ಉತ್ತಮುಡೆಯಾಯ್, ಹಿಂಗೆ ಶರಣಾಗತ ರಕ್ಷಕ ಅಂತ ಹೇಳೋದಕ್ಕೆ ಅವನೇ ತಾನಾಗಿ ಹೇಳಿರುವಂಥದ್ದು. ಗೀತಾಚಾರ್ಯನಾಗಿ ಹೇಳಿದ್ದಾನೆ, ರಾಮನಾಗಿ ಹೇಳಿದ್ದಾನೆ. ನಮ್ಮ ಈ ತಿರುಪಾವಳಿ ಹೀರೋ ವರಹ ರೂಪದಲ್ಲೂ ಕೂಡ ನಮಗೆ ಹೇಳಾಗಿದೆ.
ಬಂತು. ಕುಲಹಿರಿಯರು ತೋತ್ತಮಾಯಿ ನಿನ್ನ ಸುಡರೆ. ಪ್ರಪಂಚದಲ್ಲಿ ಲೋಕಕ್ಕೆ ಎಲ್ಲರ ಕಣ್ಣಿಗೂ ಸಾಕ್ಷಾತ್ಕಾರವಾಗಿ ಪ್ರಕಾಶಮಾನವಾಗಿ ಕಾಣಿಸಿಕೊಂಡು ಕೃಷ್ಣನಾಗಿ ನಿಂತಹ ತೇಜೋಸ್ವರೂಪ. ದೇವಕಿ ವಸುದೇವರಿಗೆ ಆ ರೀತಿಯಾದ ತೇಜಸ್ಸನ್ನು ಮೊದಲು ತೋರಿಸ್ತಾನು ಭಗವಂತ. ತನ್ನ ಶಂಕುಚಕ್ರಧಾರದಲ್ಲಿ ಸುದರ್ಶನೊಂದಿಗೆ ಕೂಡ ಅವನು ಪೂರ್ತಿ ಸಂಪೂರ್ಣ ತನ್ನ ತೇಜೋ ಸ್ವರೂಪದ ಪ್ರಕಾಶಯುಕ್ತವಾದ ತೇಜಸ್ ಸ್ವರೂಪವನ್ನು ದೇವಕಿ ವಸುದೇವರಿಗೆ ತೋರಿಸ್ತಾನೆ. ತಕ್ಷಣ ದೇವಕಿ ಹೆದರ್ತಾಳೆ, ನೀನು ಈ ರೀತಿ ಇದ್ಬಿಟ್ರೆ ಕಂಸನಿಗೆ ನೀನು ಅನ್ನೋದು ಗೊತ್ತಾಗೋಗುತ್ತೆ. ಹಾಗಾಗಿ ನಿನ್ನ ಈ ಅವತಾರದಲ್ಲಿ ಏನಿದೆ ಇದನ್ನೆಲ್ಲನನ್ನೂ ನೀನು ಅವಿತುಕೊಂಡಿರಬೇಕು. ಒರುತಿ ಮಹನಾಯಿ ಹೇಳ್ತಾರೆ, ಒರುತಿ ಮಹನಾಯಿ ಪಿಲಿಂದು ಓರಿರಲಿಲ್ಲ ಒರುತಿ ಮಹನಾಯಿ ಒಳಿತು ಒಳರ ಅಂತ ಹೇಳಿದ್ರು. ಅಲ್ಲಿ ಸಾಧಾರಣದ ಭಾಷೆದ ಅರ್ಥ ಏನು? ಒಬ್ಬಳ ಮಗನಾಗಿ ಹುಟ್ಟಿದ ಒರುತಿ ಮಹನಾಯಿ ಬೆಳೆದು ಓರಿರವಿಲ್. ಒಂದು ರಾತ್ರಿಯಲ್ಲಿ ಒರುತಿ ಮಹನಾಯಿ ಇನ್ನೊಬ್ಬರ ಮಗನಾಗಿ ಒಳಿತು ಒಳರ ಅವಸ್ಕೊಂಡು ಹುಟ್ಟಿದ. ಒಳಿತೀವೈ ಅಂತಾರೆ. ಮಕ್ಕಳು ಬಂದಾಗ ನಮ್ಮ ಕೈಯಲ್ಲಿ ಏನಾದ್ರು ಇದ್ರೆ ಒಳದೆ ಹೊಂದಿದ್ದು ಒಳಿತೀವಿ ಅಂತ ಹೇಳ್ತಾರೆ. ಅಂದರೆ ಅವಸ್ಕೊಳ್ಳೋದು, ಅವಿತುಕೊಂಡು ಹುಟ್ಟಿದ ಇದ್ದ. ಏನು ಅವಸ್ಕೊಂಡಿದ್ದ? ಅವನವನ ತೇಜಸ್ಸನ್ನು ಅವನ ಲೀಲೆಯನ್ನು ಅವನು ತೋರಿಸ್ತಾ ಇದ್ದಾನೆ. ಆದರೆ ಅವನು ನಮ್ಮಿಂದ ಮಾಯನೆಯ ರೀತಿಯಲ್ಲಿ ಅವನ ಪೌರುಷವನ್ನ ಅವಿತುಕೊಂಡಿಟ್ಟಿದ್ದ. ಅವನೊಳಗಡೆ ಅವಸ್ಕೊಂಡಿಟ್ಟಿದ್ದ. ಅವನು ತಾನು ಶ್ರೀಮನ್ನಾರಾಯಣ ಪರಂಜ್ಯೋತಿ ಪರಬ್ರಹ್ಮ ಸ್ವರೂಪ ಅನ್ನೋದನ್ನು ಅವಸ್ಕೊಂಡಿದ್ದ. ಆ ರೀತಿ ಎಲ್ಲರಿಗೂ ಪ್ರಕಾಶಮಾನವಾಗಿ ಕಾಣಿಸಿಕೊಂಡು ಮತ್ತೆ ಕೃಷ್ಣನಾಗಿ ನಾನು ಒಂದು ದೊಡ್ಡ ಬಾಲಕ, ಎಲ್ಲರ ಜೊತೆ ಸೇರ್ಕೊಂಡು ಓಡಾಡ್ತೀನಿ, ನನ್ನ ಕೈಲಿ ಏನಾಗುತ್ತೆ ಅನ್ನೋ ರೀತಿ ಇದ್ದ. ರಾಕ್ಷಸರ ನಾಶವನ್ನ ಮಾಡಬೇಕಾದ್ರೆ ದೊಡ್ಡದಾಗಿದ್ದ. ಆದರೆ ಮತ್ತೆ ಎಲ್ಲರೂ ಬಂದಾಗ ಏನಂತ ಪುಟ್ಟು ಮಗು ಇದ್ದ. ಅದು ಹೇಗೆ? ಕಾಳಿಂಗನ ವೃತ್ತಾಂತದಲ್ಲಿ ಅವನ ಗೆಳೆಯ ಮೇಲೆ ಅವನು ಕುಣಿತಾನು. ಅವನ ಪಾದ ಸ್ಪರ್ಶ ಆಗಿದ ಮೇಲೇನೆ ಕಳಿಂಗನ ಅಹಂಕಾರ ಅಡಗೋದು. ಅದು ಯಾರಿಗೂ ಗೊತ್ತಾಗಲ್ಲ. ಎಲ್ಲರೂ ಅಯ್ಯೋ ಕೃಷ್ಣಂಗೇನೋ ಆಗೋಯ್ತು. ಯಾಕೆಂದರೆ ಕಾಳಿಂಗನ ಹಲಹಲ ವಿಷಗಳೆಲ್ಲ ನದಿನಲ್ಲಿ ತುಂಬೋಗುತ್ತಂತೆ. ಏನೋ ಆಗೋಯ್ತು ಕೃಷ್ಣನಿಗೆ ಅಂತ ಹೆದರ್ತಿದ್ದಾಗ ಸಾಧಾರಣವಾಗಿ ನೀರಿನಿಂದ ಆ ಚೆಂಡನ್ನು ಎತ್ಕೊಂಡು ಬಂದಂತೆ ಕೃಷ್ಣ. ಈ ರೀತಿಯಾಗಿ ತನ್ನ ತೇಜಸ್ಸನ್ನು ತೋರಿಸೋದು ಒಂದೆಡೆ, ಇನ್ನೊಂದು ರೀತಿ ತಾನೊಂದು ಬಾಲಕ ಅನ್ನೋ ರೀತಿ ತೋರಿಸೋದು. ಅದು ಒಳಿತು ಒಳರ. ತನ್ನ ಗುಣಗಳನ್ನೆಲ್ಲ ಅವಿತಿಟ್ಟುಕೊಂಡು ಯಾರಿಗೂ ಕಾಣದಂತೆ ತೋರಿಸಿ ನಡೀತಾರೆ. ಒಂದು ಕಡೆ ತೋರಿಸ್ತಾನೆ, ಒಂದು ಕಡೆ ಕಾಣ್ತಾ ಇದೆ. ಒಂದಾಯ್ ಪೋಲೆ ವಾರಾದಾಯ್ ಪೋಲೆ ಬರುವಾನೆ ತಾವಾನಿದ್ದಾರೆ. ಬಂದ ನನ್ನ ಕೈ ಸಿಕ್ಕಿದ ಇಲ್ಲಿದ್ದಾನೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಎಲ್ಲಿದ್ದಾನೆ ಕಾಣ್ತಾನೆ ಇಲ್ಲಲ್ಲ. ಒಂದಾಯ್ ಪೋಲೆ ವಾರಾದಾಯ್, ಬಂದೇ ಅಂದ್ಕೊಂಡೆ ಬಂದೇ ಇಲ್ಲ. ಅಯ್ಯೋ ಬರ್ಲಿಲ್ವಲ್ಲ ಅಂತ ಅನ್ಕೊಂಡ್ರೆ ವಾರಾದಾಯ್ ಪೋಲೆ ಬರುವಾನೆ. ಇದನ್ನೆಲ್ಲ ನಾವು ಅನುಭವಿಸ್ಬೇಕು ಅಂತ ಅಂದ್ರೆ ಆಳ್ವಾರ ಶ್ರೀಕೃತಿಗಳಿಂದಲೇ ನಾವು ಕೃಷ್ಣ ಹೇಗಿದ್ದ ಅಂತ ಅನುಭವಿಸ್ಬೇಕು ಅಂದ್ರೆ ಪೆರಿಯಾಳ್ವಾರ ಶ್ರೀಕೃತಿಗಳನ್ನೇ ನಾವು ನೋಡಬೇಕು. ಆ ರೀತಿಯಾಗಿ ಒಳಿತು ಒಳರ ಎಲ್ಲ ಪ್ರಕಾಶ ಪರಂಜ್ಯೋತಿ ಅವನು. ಅದರಲ್ಲಿ ನೋಡಿದ್ರೆ ಏನೂ ಇಲ್ವಾ, ಹೇಗಿದ್ದಾನೆ ಅನ್ನೋ ರೀತಿ ಕಾಣುವ ಥರದಲ್ಲಿ ಇರುವಂತಹ ಕೃಷ್ಣನಾಗಿ ನಿಂತ ತೇಜ ಸ್ವರೂಪ. ಆ ರೀತಿಯಾಗಿರುವಂತಹ ಪರಂಜ್ಯೋತಿ ಎದ್ದು ಬಾ. ನೀನೇ ಮಲಗಿದ್ರೆ ಹೇಗೆ? ಜ್ಯೋತಿ ಎಲ್ಲಾದರೂ ಮಲಗೋದಿಕ್ಕೆ ಸಾಧ್ಯನಾ? ಸೂರ್ಯನನ್ನ ಹಗಲಿನಲ್ಲಿ ಸೂರ್ಯನನ್ನು ಯಾರಾದರೂ ಮರೆ ಮಾಚಲಿಕ್ಕೆ ಸಾಧ್ಯನಾ? ಅವನ ಬೆಳಕನ್ನು ಮರೆ ಮಾಚಲಿಕ್ಕೆ ಸಾಧ್ಯನಾ? ಹಾಗಾಗಿ ನೀನು ಏನು ಮಲಗಿದೆಯಾ? ಅರಿವುರ ನಿದ್ದೆಯಿಂದ ಎದ್ದೇಳು. ನೀನು ಮಲಗಿಲ್ಲ, ಯೋಗ ನಿದ್ರೆಯಲ್ಲಿದೆಯಾ. ಆ ಯೋಗ ನಿದ್ರೆನಲ್ಲೂ ನಮ್ಮನ್ನೇ ಚಿಂತನೆ ಮಾಡ್ತಿದ್ಯಾ. ಅಯ್ಯೋ ನಮ್ಮ ಭಕ್ತರನ್ನ ಹೇಗೆ ಕಾಪಾಡೋದು? ನಿನಗೆ ಇರೋದೇ ಲೋಕ ಚಿಂತನೆ ಆ ಯೋಗ ನಿದ್ರೆನಲ್ಲಿ. ಆದರೆ ಆ ನಿದ್ರೆನಲ್ಲಿ ಮಾಡಬೇಡ. ಎದ್ದು ಬಂದು ನಮ್ಮನ್ನ ನೋಡು. ನಾವು ನಿನ್ನ ಎದುರುಗಡೆನೇ ಬಂದು ನಿಂತಿದ್ದೀವಿ, ಬಂದು ನಮ್ಮನ್ನ ನೋಡು ಅಂತ ಹೇಳಿ ಆ ಪರಜ್ಯೋತಿಯ ಪ್ರಾರ್ಥನೆಯನ್ನ ಇಲ್ಲಿ ಬೋಧೆ ಮಾಡ್ತಾ ಇದ್ದಾರೆ. ಹೇಗೆ ಜ್ಯೋತಿಯನ್ನ ನಾವು ಅವಿತಿಡಕ್ಕಾಗೋದಿಲ್ವೋ ಆ ರೀತಿಯಾದಂಥವನು ನೀನು. ಸಹಸ್ರನಾಮ ಹೇಳತ್ತೆ ತೇಜೋ ವಿಷಃ ಅಂದ್ರೆ ತನ್ನನ್ನ ಆಶ್ರಯಿಸುವವರನ್ನ, ಪ್ರಪನ್ನರನ್ನ, ಸಾಧು ಜನಗಳನ್ನ ಪಾಲಿಸುವಂತಹ ಲಕ್ಷಣವಾದ ತೇಜಸ್ಸನ್ನು ಹೊಂದಿರುವವನು. ಈ ಪಾಶುರದಲ್ಲಿ
ಅವನು ಶರಣಾಗತ ರಕ್ಷಕ ಅನ್ನೋದಕ್ಕೇನೆ ಅನೇಕ ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದಾನೆ. ತೇಜ ಸ್ವರೂಪಿಣಿ ಶರಣಾಗತ ರಕ್ಷಕ, ನೀನೇ ನಮ್ಮ ಒಡೆಯ, ಶೇಷಶೇಷಿ ಭಾವ ಎಲ್ಲವನ್ನ ಇಲ್ಲಿ ಗೋದೆ ತೋರಿಸಿದ್ದಾಳೆ. ಅದನ್ನೆಲ್ಲ ತೋರಿಸಿ ಶೇಷಶೇಷಿ ಭಾವನನ್ನು ತೋರಿಸಿ, ನಾನು ದಾಸಿ, ನೀನು ನನ್ನನ್ನು ಕಾಪಾಡು, ನೀನು ಶರಣ್ಯ, ನಾನು ಶರಣಾಗತ, ಹಾಗಾಗಿ ನೀನು ಅವನ್ನ ಕಾಪಾಡಲೇಬೇಕು ಅಂತ ಹೇಳಿ ಗೋದೆ ಭಗವಂತನಿಗೆ, ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ತೇಜೋವೃಷಃ ಯಾವುದು ವಿಹಾಯ ಸಗತಿರ್ಜ್ಯೋತಿ ಅಂತ ಶಾಸ್ತ್ರನಾಮ ಹೇಳಿದ್ರು. ಅದರಲ್ಲಿ ನಾವು ಪರಮಪದಕ್ಕೆ ಹೋಗಬೇಕಾದ್ರೆ, ಅರ್ಚರಾದಿ ಮಾರ್ಗಕ್ಕೆ ಹೋಗಬೇಕಾದ್ರೆ ಒಂದು ಅರ್ಚಸ್ ಅಂತ ಒಂದು ಮೆಟ್ಟಲು, ಮೊದಲನೇ ಮೆಟ್ಟಲು, ಆ ಮೆಟ್ಟಲನ್ನು ನಾವು ದಾಟಬೇಕು ಅಂತ ಅಂದರೆ ಅದರಲ್ಲಿ ವಿಹಾಯ ಸಗತಿರ್ ಜ್ಯೋತಿ ಒಂದು ಪ್ರಕಾಶ ಒಂದು ಬರುತ್ತೆ. ನಾವು ಪರಮಪದಕ್ಕೆ ಹೋಗಬೇಕಾದ್ರೆ ಏನು ಆ ಪ್ರಕಾಶ ಬರುತ್ತೆ, ಏನು ಆ ಜ್ಯೋತಿ ಬರುತ್ತೆ, ಅದನ್ನು ತೋರಿಸುವಂತಹ ಶ್ರೀಮನ್ನಾರಾಯಣನೇ ವಿಹಾಯ ಸಗತಿರ್ ಜ್ಯೋತಿ. ಅಂದರೆ ಉಪಾಯ ಉಪೇಯ ಎರಡೂ ಅಂಶ. ನಾವು ಶರಣಾಗತರನ್ನ ಕಾಪಾಡಬೇಕು ಅಂತ ಅಂದರೆ ಅವನು ನಮಗೆ ಮೋಕ್ಷವನ್ನು ಕೊಡಬೇಕು, ನಮ್ಮನ್ನು ಕಾಪಾಡಿ ಮೋಕ್ಷವನ್ನು ಕೊಡಬೇಕು. ಅಲ್ಲಿಗೆ ನಾವು ಹೋಗಬೇಕು, ವೈಕುಂಠಕ್ಕೆ ನಾವು ಹೋಗಬೇಕು ಅಂದರೆ ಅವನೇ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಉಪಾಯ ಉಪೇಯ ಎರಡೂ ಅವನೇ, ಗುರಿ ಅವನೇ, ಭಗವಂತನೇ ಬೇಕು, ಅವನೇ ಶರಣಾಗತ ರಕ್ಷಕ, ಅವನೇ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ನಾವಾಗೆ ಹೋಗೋದಕ್ಕೆ ಒಂದು ದಾರಿ ಇಲ್ಲ, ಉಪಾಯ ನಮಗಿಲ್ಲ. ಹಾಗಾಗಿ ಉಪಾಯನೂ ಅವನೇ, ಉಪೇಯನೂ ಅವನೇ. ಹೀಗೆ ಉದಾಹರಣೆ ಮೊದಲಿಂದನೇ ಹೇಳ್ತಾ ಇದ್ದೀನಿ. ಒಂದು ವಿದ್ಯೆ, ನಾವು ಒಂದು ವಿದ್ಯೆಯನ್ನು ಪಡಿಬೇಕು, ಒಂದು ಡಿಗ್ರಿ ಬರಬೇಕು, ನಾವು ಓದ್ಬಿಟ್ಟು ವಿದ್ಯೆಯನ್ನು ಪಡಿಬೇಕು. ಅದು ಹೇಗೋ ಯಾವುದೋ ಮಾರ್ಗದಲ್ಲಿ ನಾವು ತಗೊಳ್ಳಿಕ್ಕಾಗಲ್ಲ. ಒಂದು ಪೇಪರ್ನಲ್ಲಿ ಒಂದು ಡಿಗ್ರಿ ಅನ್ನೋದು ಅಂತಲೇ ಬೇಕಾದ್ರೆ ಯಾವುದೇ ಮಾರ್ಗದಲ್ಲಿ ತಗೋಬೋದು. ಆದರೆ ಜ್ಞಾನಾರ್ಜನೆ, ಆ ಜ್ಞಾನಾರ್ಜನೆಯನ್ನು, ಆ ಜ್ಞಾನವನ್ನು ನಾವು ಪಡಿಬೇಕು ಅಂತ ಅಂದರೆ, ಜ್ಞಾನವನ್ನು ಪಡೆಯುವುದು ನಮ್ಮ ಗುರಿ. ಆದರೆ ಜ್ಞಾನಾರ್ಜನೆಯೇ ಉಪಾಯ. ಒಂದು ಪುಸ್ತಕವನ್ನು ಓದಬೇಕು, ನಾವು ಅದನ್ನು ಓದಬೇಕು ಅಂತ ಅಂದರೆ ಅದನ್ನು ಓದೋದೇ ಉಪಾಯ. ಗುರಿ ಓದೋದು, ಜ್ಞಾನ ಪಡೆಯೋದು, ದಾರಿ ಜ್ಞಾನಾರ್ಜನೆ. ಅದು ಹೇಗೋ ಭಗವಂತ ನಾವು ದೀಪವನ್ನು ಹಚ್ಚಬೇಕು, ದೀಪ ಹಚ್ಚೋದು ನಮ್ಮ ಗುರಿ. ಅದಕ್ಕೆ ದಾರಿ ಏನು, ಎಲ್ಲೋ ನಿಂತ್ಕೊಂಡು ನಾವು ಏನು ಮಾಡೋಕ್ಕಾಗೋದಿಲ್ಲ. ಇದು ಈಗಿನ ಕಾಲದ ಎಲೆಕ್ಟ್ರಿಕ್ ಲೈಟ್ಗಳಲ್ಲ. ಇದನ್ನು ಹಚ್ಚಬೇಕು ಅಂತ ಅಂದರೆ ನಾವೇ ಹೋಗಿ ಅದಕ್ಕೆ ಬತ್ತಿ ಇಟ್ಟು ಎಣ್ಣೆ ಇಟ್ಟು ಎಲ್ಲ ಮಾಡಿ ನಾವೇ ದೀಪ ಹಚ್ಚಬೇಕು. ಹಾಗೆ ಉಪೇಯ ಗುರಿನೂ ಅದೇ, ಉಪಾಯನೂ ಅದೇ, ದಾರಿನೂ ಅದೇ, ಸಾಧಿಸಬೇಕಾಗಿರುವಂಥ ದಾರಿನೂ ಅದೇ. ಅದೇ ರೀತಿಯಾಗಿ ಉಪಾಯ ಉಪೇಯ ಎರಡೂ ನಮಗೆ ಭಗವಂತ. தோத்தமாய் என்ற சுடரே திரளாய் மாத்தார் உனக்கு வலித்துளைந்த உன் ஆசங்க. ಮಾತಾರ್ ಉನಕು ಶತ್ರುಗಳು ವಲಿತುಲೈಂದ, ನಿನ್ನ ಶಕ್ತಿಗೆ ಅವರ ಶಕ್ತಿಯೆಲ್ಲ ಉಳಿದು ಹೋಗಿ, ಉನ್ಮಾಶಕಣ್ ನಿನ್ನ ಪರಾಕ್ರಮಕ್ಕೆ ಸೋತು ಅನನ್ಯಗತಿಕರಾಗಿ, ಅನನ್ಯಗತಿಕರು, ಅನ್ಯಗತಿಕರಲ್ಲ. ಅನ್ಯಗತಿ ಅಂತ ಅಂದರೆ ನಮಗೆ ಬೇರೆಯವ್ರ ಗತಿ ಇದ್ದಾರೆ, ಅವ್ರ ಹತ್ರ ನಾವು ಹೋಗ್ಬೋದು. ಆದರೆ ಈ ಶತ್ರುಗಳು ಭಗವಂತನಲ್ಲಿ ಬಂದಿರೋದು ಹೇಗೆಂದರೆ ಅನನ್ಯಗತಿ, ನೀನು ಬಿಟ್ಟರೆ ನಮಗೆ ಬೇರೆ ಇಲ್ಲವೇ ಇಲ್ಲ. ಹಾಗಿರುವಾಗ ಅನನ್ಯಗತಿಕರಾಗಿ ಅಹಂಕಾರ ಮಮಕಾರ ಎಲ್ಲವನ್ನ ತಿಳಿಸಿ, ನಾವು ಶರಣಾಗತಿ ಆಗಬೇಕಾದ್ರೆ ನಮ್ಮಲ್ಲಿ ಯಾವುದು ಇರಬಾರ್ದು, ಅಹಂಕಾರ ಇರಬಾರ್ದು. ನಮ್ಮಲ್ಲಿ ನಾನಪ್ಪ ನಂದು ಅನ್ನೋದು ಇರಬಾರ್ದು. ಮಮಕಾರ, ಮಮ ಅಂದರೆ ನಾನು. ಯುದ್ಧದಲ್ಲಿ ಒಬ್ಬ ಸೋತ ಅಂದರೆ ಇಬ್ಬರು ಯುದ್ಧ ಮಾಡ್ತಾರೆ ಅಂದರೆ ಇಬ್ಬರಿಗೂ ಸಮಾನ ಶಕ್ತಿ ಇರುತ್ತೆ, ಯುದ್ಧವನ್ನು ಮಾಡ್ತಾರೆ. ಯಾರೋ ಒಬ್ಬರು ಸೋಲ್ತಾರೆ ಅಂತ ಅಂದರೆ ಅವನಲ್ಲಿ ಇರುವಂಥ ಅಹಂಕಾರ ಅಡಗಲೇಬೇಕು. ಯಾಕೆಂದರೆ ಇವನು ಆ ರೀತಿಯ ಒಂದು ಶೌರ್ಯತ್ವವನ್ನು ತೋರಿಸಿರ್ತಾನೆ. ಮಮಕಾರ, ನಾನು ನಿನ್ನ ಮೇಲೆ ಯುದ್ಧ ಮಾಡಬಲ್ಲೆ ಅನ್ನೋದು ಅವನಲ್ಲಿ ಹೋಗಿರುತ್ತೆ. ಮಮಕಾರ ಕೂಡ ಹೊಟ್ಟೋಗಿರುತ್ತೆ, ಅವನ ತೋಳು ಬಲ ಕೂಡ ಹೊಟ್ಟೋಗಿರುತ್ತೆ. ಅವಾಗಲೇ ಅವನಿಗೆ ಶರಣಾಗಿರುತ್ತೆ. ಈ ರೀತಿ ಆಗಬಹುದೇನೋ ಅಂತ ರಾವಣನ ಒಂದೊಂದೇ ತಲೆ ತೆಗೆದಂತೆ. ರಾಮನಿಗೆ ಅಷ್ಟೊಂದು ಸಮಯ ಬೇಕಾಗಿರಲಿಲ್ಲ. ಒಂದೇ ಬಾರಿ 10 ತಲೆಯನ್ನು ತೆಗಿಬೋದಿತ್ತು, ಒಂದೊಂದೇ ತಲೆ ತೆಗೆದಂತೆ. ಏನಕ್ಕೆ ಅಂದರೆ ಆ 10 ತಲೆನಲ್ಲಿ ಯಾವುದಾದ್ರು ಒಂದು ತಲೆನಲ್ಲಿ ಶರಣಾಗತಿ ಆಗುವಂತಹ ಜ್ಞಾನ ಬರುತ್ತಾ ನೋಡೋಣ ಅಂತ. ಯಾವುದರಲ್ಲೂ ಬರಲಿಲ್ಲ. ಕಡೆಗೆ ನಾವು ಇವನ ರಾಮನ ಪರಾಕ್ರಮದಿಂದ ಅವನನ್ನು ನಾಶವನ್ನಾಗಿ ಮಾಡಿ
ಅಂತ ಮಾಡಿ. ಇಲ್ಲಿ ಆ ರೀತಿ ಎದುರಾಳಿಯ ಮುಂದೆ ಬಲಹೀನರಾಗಿ ನಮ್ಮ ಅಹಂಕಾರ ಮಮಕಾರ ಎಲ್ಲವನ್ನ ಬಿಟ್ಟು ಎದುರಾಳಿಗೆ ಶರಣಾಗುವುದು. ಆ ರೀತಿ ಇಲ್ಲಿ ಬಂದಿದ್ದಾರೆ ಅವನ ಶತ್ರುಗಳು. ಕೃಷ್ಣನ ಎದುರಿಗೆ ಬಂದು ನಿಂತಿದ್ದಾರೆ, ಅವನ ಮನೆಯ ಮುಂದೆ ಬಂದು ನಿಂತಿದ್ದಾರೆ. ಉನ್ವಾಸಲ್ ಕಂಡು ನಿನ್ನ ಮನೆ ಮುಂದೆ ಬಂದು ನಿನಗೆ ಆಶ್ರಿತರಾಗಿ ನಿಂತಿದ್ದಾರೆ. ಅವರಿಗೆ ಯಾರಿಗೂ ಅದಕ್ಕೆ ಅನನ್ಯ ಶರಣಾಗತಿ ಅಂತ ಹೇಳಿದೆ. ಈ ರೀತಿ ಅನನ್ಯ ಶರಣಾಗತಿ ಭಗವಂತನ ಗುಣಗಳಲ್ಲಿ ನಮಗೆ ಬೇಕು. ಅವನೇ ಶರಣಾಗತ ರಕ್ಷಕ, ನಮ್ಮನ್ನು ಕಾಪಾಡೋನು ಅವನೇ ಅನ್ನೋ ರೀತಿಯಾದಂತಹ ಅನನ್ಯ ಶರಣಾಗತಿ ನಮಗೆ ಅವನಿಗೆ ಬರಬೇಕು ಅನ್ನೋದಕ್ಕೆ ಈ ರೀತಿ ತೋರಿಸಿದ್ದಾರೆ. ಒಂದೊಂದು ಪದಗಳಲ್ಲೂ ಇದನ್ನು ತೋರಿಸಿದ್ದಾರೆ. ಅನನ್ಯ ಗತಿಗರಾಗಿ ಎಲ್ಲವನ್ನು ಬಿಟ್ಟು ಬಲಹೀನರಾಗಿ ಬಂದು ನಿನ್ನನ್ನು ಆಶ್ರಯಿಸಿ ನಿನ್ನ ಪಾದ ಕಮಲಗಳನ್ನು ಸೇವಿಸುವ ಹಾಗೆ ಏನಿಲ್ಲ, ಅವನು ಕೊಟ್ಟರೆ ಉಂಟು, ಇಲ್ಲದಿಲ್ಲ. ಆ ರೀತಿಯಾಗಿ ನಿನ್ನ ಗುಣಗಳಿಗೆ ನಾವು ಶರಣಾಗಿ ಬಂದಿದ್ದೀವಿ. ಇಲ್ಲೂ ಅನನ್ಯ ಗತಿತ್ವನೇ ತೋರಿಸಿರೋದು ಗೋದೆ, ಆದರೆ ಭಗವಂತನ ಗುಣಗಳು. ಆದರೆ ಶತ್ರುಗಳು ತೋರಿಸ್ತಿರೋದು ಅವನ ಪರಾಕ್ರಮಕ್ಕೆ. ಹೇಗೆ? ಯಾವುದಾದ್ರೂ ಒಂದೆರಡು ಉದಾಹರಣೆಗಳನ್ನು ನೋಡಬಹುದಾ? ಮೊದಲು ಶತ್ರುವಾಗಿದ್ದುಕೊಂಡು ಅವನ ಮೇಲೆ ಯುದ್ಧಗಳನ್ನು ಮಾಡಿ ಯಾವುದೇ ಗತಿಯಿಂದ ಭಗವಂತನನ್ನೇ ಶರಣಾಗತಿಯಾದಂತಹ ಉದಾಹರಣೆಗಳು ಯಾವುದಂದ್ರೆ, ನಾನು ಅವತ್ತಿಂದಲೂ ಹೇಳಿ ಬರ್ತಾ ಇರೋ ಥರ ಸಾಮಾನ್ಯವಾದ ನೋಡೋದು ಅಂದರೆ ಕಾಕಾಸುರ. ಅದನ್ನೇ ನಿನ್ನೆ ಹೇಳಿದಾಗ ಮತ್ತೆ ಹೇಳಬೇಕು ಅಂತಿದ್ದೆ. ಆ ಪಾಶುರದ ಸಾಮ್ಯಕ್ಕೋಸ್ಕರ ಬರಲ್ಲ ಅಂತ ಸುಮ್ಮನಾದೆ. ತಾಯಿಯ ಸ್ತನವನ್ನ ವಿವರಿಸಬೇಕನ್ನ ಹೇಳಿದ್ದೆ, ಭಕ್ತಿ ಜ್ಞಾನ. ಕಾಕಾಸುರ ಸೀತೆಯ ಸ್ತನವನ್ನ ಕುಡಿತಾ ಇದ್ದ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆ ಏನು ಅನ್ಸೋದಿಲ್ಲ, ಅದನ್ನ ಹೇಳಬೇಕಾದ್ರೆ ಮುಂದಿನ ಪಾಶುರದನ್ನ ನೋಡಿಕೊಂಡು ನಾನು ಅದನ್ನ ಹೇಳಲೇಬೇಕು. ಅದರ ಅರ್ಥ ಏನವಾಗ? ತಾಯಿ ನಮಗೆ ಕೊಡುವುದು ಅವಳ ಶಿಖರಪ್ರಾಯವಾದ ಸ್ತನಗಳಿಂದ ನಮಗೆ ಕೊಡುವಂಥದ್ದೇನು ಅಂತಂದರೆ ಒಂದು ಭಕ್ತಿ, ಒಂದರಲ್ಲಿ ಜ್ಞಾನ, ನಂತರ ವೈರಾಗ್ಯ. ಆ ಭಕ್ತಿ ಜ್ಞಾನವನ್ನೇ ಅವನು ಹಾಳು ಮಾಡೋದಕ್ಕೆ ಹೊರಟಿದ್ದ ಕಾಕಾಸುರ. ಅದಕ್ಕೆ ಸೀತೆ ಸ್ತನವನ್ನು ಕೊಡ್ತಾ ಇದ್ದ. ಅದರ ನೋವಿನಿಂದ ಸೀತೆ ಕೂತಿದ್ದು ಯಾಕೆಂದ್ರೆ ರಾಮ ತನ್ನ ಮಡಿಲಲ್ಲಿ ಮಲಗಿದ್ದ, ಅವನ ನಿದ್ರೆಗೆ ಭಂಗವಾಗಬಾರದು ಅಂತ. ನಂತರದ ಕಥೆಯನ್ನು ಅವತ್ತು ಹೇಳಿದ್ದೆ. ರಾಮ ಎದ್ದೇಳ್ತಾನೆ, ಯಾಕೆಂದ್ರೆ ಅದನ್ನ ರಕ್ತಸ್ರಾವ ಆಗುತ್ತೆ, ಅದನ್ನ ನೋಡಿ ಅವನು ತಡಿಲಾರ್ದೆ ಬಾಣವನ್ನ ಬಿಡ್ತಾನೆ. ಅಲ್ಲಿ ಆಗ ಕಾಕಾಸುರ ಶತ್ರು ಆಗಿದ್ದ ರಾಮನಿಗೆ. ನಂತರ ಅವನ ಬಾಣದಿಂದ ಬಚಾವಾಗಲಿಕ್ಕೋಸ್ಕರ 3 ಲೋಕಗಳನ್ನು ಓಡ್ತಾನೆ. ಆದರೆ ಯಾರಿಗೂ ಆ ಬಾಣದಿಂದ ಅವನನ್ನು ರಕ್ಷಿಸಲಿಕ್ಕೆ ಆಗಲಿಲ್ಲ. ಕಾಕಾಸುರನಿಗೆ ಒಬ್ಬನಿಗೆ 3 ಲೋಕಕ್ಕೂ ಹೋಗುವಂತಹ ಸಾಮರ್ಥ್ಯ. ಅದಕ್ಕೆ ಇವತ್ತಿನ ದಿನ ಪಿತೃಕಾರ್ಯಗಳನ್ನು ಮಾಡಿದಾಗ ಹಾಗೆ ಹೇಳ್ತಾರೆ. ಏನಕ್ಕೆ ಅಂದರೆ ಪಿತೃಗಳು ಯಾವ ಜಾಗದಲ್ಲಿ ಇರ್ತಾರೆ ಅನ್ನೋದು ನಮ್ಗೆ ಅರಿವಿಲ್ಲ. ಹಿಂದೆ ಇತ್ತಂತೆ, ಸಾವಿರಾರು ದಶರಥ ಆಳದಿದ್ದ ಕಾಲದಲ್ಲಿ ಆ ಜ್ಞಾನ ಇತ್ತಂತೆ. ಅವರು ಅದರ ಪಿಂಡ ಪ್ರದಾನ ಮಾಡಬೇಕಾದ್ರೆ ಅವರು ಬಂದು ಕೈ ಇಡ್ತಾ ಇದ್ದಂತೆ, ತಗೊಳ್ತಾ ಇದ್ರು. ಒಂದು ಬಾರಿ ಹಿಂಗೆ ಒಬ್ಬ ತನ್ನ ಮಮಪಿತ ಅಂತ ಇಟ್ಟಾಗ 2 ಕೈ ಇರ್ತಂತೆ. ಅವತ್ತಿನಿಂದ ಆ ಜ್ಞಾನ ನಮ್ಮಲ್ಲಿಲ್ಲ. ಎಲ್ಲಿದ್ದಾರೆ ಪಿತೃಗಳು ಅಂತ ಗೊತ್ತಾಗುತ್ತೆ. ಹಾಗಿರ್ಬೇಕಾದ್ರೆ ಈ ಕಾಕಾಸುರ 3 ಲೋಕಕ್ಕೂ ಹೋಗೋದರಿಂದ ನಮ್ಮ ಪಿತೃಗಳು ಯಾವ ಲೋಕದಲ್ಲಿದ್ದಾರೆ ಅಲ್ಲಿಗೆ ಅದನ್ನು ಅವರನ್ನು ತಲುಪಿಸುವಂಥದ್ದು 3 ಕ್ರಿಯೆಗಳು ಇದೆ. ತರ್ಪಣ, ಪಿಂಡ ಪ್ರದಾನ, ಬ್ರಾಹ್ಮಣ, 3 ಥರದ್ದು ಅದಕ್ಕೆ ಮಾಡೋದು. ಏನೋ ನಮಗೆ ಗೊತ್ತಿಲ್ಲ. ನಿಮಗೆ ಕರೆಕ್ಟಾಗಿ ಅವರು ಒಂದರಲ್ಲಿ ಇದ್ದಾರೆ ಅಂತ ಅಂದರೆ ಭೂಲೋಕದಲ್ಲಿ ಅಲ್ಲೇ ತರ್ಪಣದಲ್ಲಿ ಅವರಿಗೆ ಕೊಟ್ಟು ಮುಗಿಸ್ಬಿಡೋದು, ಒಂದೇ ಸಾಕು ನಮಗೆ. ಆದರೆ ಆ ರೀತಿಯ ಜ್ಞಾನ ನಮ್ಮಲ್ಲೇ ಈಗ ಕ್ಷೀಣವಾಗಿದೆ, ಕ್ಷಣಿಸುವುದು. ಆದರೆ ಕಾಕಾಸುರನಿಗೆ 3 ಕಡೆ ಹೋಗುವಂಥ ಸಾಮರ್ಥ್ಯ ಇದೆಯಲ್ಲ. ಹಾಗಾಗಿ 3 ಲೋಕನೂ ಅಲ್ಕೊಂಬಂದ. ಅಲ್ಲಿ ಯಾರು ನಮ್ಮನ್ನು ಕಾಪಾಡ್ತಾರ? ಬ್ರಹ್ಮನ ಹತ್ರ, ಶಿವನ ಹತ್ರ, ಎಲ್ಲರ ಹತ್ರನೂ ಹೋದ. ಯಾರಿಗೂ ರಾಮನ ಬಾಣವನ್ನೇ ಎದುರಿಸುವಂಥ ಶಕ್ತಿ ಇರಲಿಲ್ಲ. ಏನು ಮಾಡ್ದ? ಎಲ್ಲರೂ ಹೇಳಿದ್ರು ಬಂದು ರಾಮನಲ್ಲಿ ಶರಣಾಗತನಾದ. ಮಾತಾರುಣಕು ವಲಿತುಲೈಂದು ಉನ್ಮಾಸಲ್ ಕಣ್ ಆತಾದು ಬಂದು ಮುನ್ನಡಿಪಡಿಯುಮಾ ಹೋದೆ. ಮೊದಲು ಸಾಮರ್ಥ್ಯವನ್ನ ತೋರಿಸಿ ಅವರ ಸಾಮರ್ಥ್ಯ ಭಗವಂತನ
ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. ಶಿವ ಪರಮಭಕ್ತ ಶಿವನಿಗೆ. ಶಿವನನ್ನ ಕೇಳಿರ್ತಾನೆ, ಯುದ್ಧ ಕಾಲದಲ್ಲಿ ನೀನು ಬಂದು ನನ್ನ ಪರವಾಗಿ ಯುದ್ಧ ಮಾಡಬೇಕು, ನನಗೆ ಸಹಾಯವನ್ನು ಮಾಡಬೇಕು ಅಂತ. ಶಿವ ಸರಿ ಇಲ್ಲ, ಈಗ ಭಕ್ತರಿಗೆ ಕೊಡೋದಿಕ್ಕೊಂಗೆ ಇದು ಅದೊಂದೇ ದಾರಿ, ಸರಿ ಇಲ್ಲ. ಬಾಣಾಸುರನ ಮಗಳು ಉಷಾ, ಅವಳಿಗೆ ಕನಸಿನಲ್ಲಿ ಒಬ್ಬ ಸುಂದರವಾದ ಯುವಕ ಬರ್ತಾ ಇರ್ತಾನೆ. ಅವನು ಯಾರು ಅಂತ ಅವಳಿಗೆ ಗೊತ್ತಿರೋದಿಲ್ಲ. ಅವಳ ಸಖಿ ಒಬ್ಳು ಇರ್ತಾಳೆ, ಅವಳಿಗೆ ಚಿತ್ರವನ್ನ ಬೆಳೆದು ತೋರಿಸ್ತಾಳೆ. ಆ ಕಲೆ ಅವಳಿಗೆ ತುಂಬಾ ನೈಪುಣ್ಯವಾಗಿರುತ್ತೆ. ಚಿತ್ರವನ್ನ ಬಿಡಿಸ್ಬಿಟ್ಟು ಯುವಕ ಸದಾ ನನಗೆ ಕನಸಿನಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದು ನೋಡಿದ್ರೆ ಯಾರು ಅಂತ ಅಂದ್ರೆ ಕೃಷ್ಣನ ಮೊಮ್ಮಗ ಅನಿರುದ್ಧ. ತಕ್ಷಣ ಅವಳೇನ್ ಮಾಡ್ತಾಳೆ, ಅವಳು ಚಿತ್ರಕಲೆ ಅಂತ ಅವಳ ಸಖಿಯ ಹೆಸರು. ಅವಳಿಗೆ ಒಂದು ಮಾಯೆ ವಿದ್ಯೆ ಗೊತ್ತಿರುತ್ತೆ. ಆ ವಿದ್ಯೆ ಮೂಲಕ ಏನ್ ಮಾಡ್ತಾಳೆ, ಬಂದು ಅನಿರುದ್ಧ ಅರಮನೆಗೆ ಮಲಗಿದ್ದಾಗ ಅವನ ಮಂಚದ ಸಮೇತ ಕರ್ಕೊಂಡೋಗಿ ಹುಷಾರು ಈ ಮಾನ್ಯ ದಿನ ಎದ್ದೇಳ್ತಾಳೆ. ತನ್ನ ಅರಮನೆಯಲ್ಲಿರಲ್ಲ ಸುತ್ತಲೂ ನೋಡ್ತಾಳೆ. ಆದರೆ ಸುಂದರವಾದ ಯುವತಿ ಪಕ್ಕದಲ್ಲಿ ಇರ್ತಾಳೆ. ಇವಳಿಗೂ ಅವಳ ಮೇಲೆ ಮೋಹ ಉಂಟಾಗುತ್ತೆ. ಇಬ್ರು ಆರಾಮಾಗಿ ಇರ್ತಾರೆ. ಒಂದು ದಿನ ಏನಾಗುತ್ತೆ, ಇವರೆಲ್ಲ ಅನಿರುದ್ಧ ನಾಪತ್ತೆ ಆಗಿದ್ದಾನೆ ಅಂತ ಹೋಗ್ತಾ ಇರ್ತಾರೆ. ಬಾಣಾಸುರನಿಗೆ ಒಂದು ದಿನ ಗೊತ್ತಾಗುತ್ತೆ, ಓ ಇವರಿಬ್ಬರು ಇದ್ದಾರೆ, ಅನಿರುದ್ಧ ಇಲ್ಲಿ ಬಂದಿದ್ದಾನೆ, ಇನ್ನು ಕೃಷ್ಣನ ಮೊಮ್ಮಗ ಅಂತ ಗೊತ್ತಾಗುತ್ತೆ. ತಕ್ಷಣ ಅವನನ್ನು ತಗೊಂಡು ಸೆರೆ ಮನೆಗೆ ಹಾಕ್ತಾನೆ ಅನಿರುದ್ಧನ. ಇದ್ರ ಮೂಲಕ ನಾನು ಕೃಷ್ಣ ಬಂದು ಯುದ್ಧಕ್ಕೆ ಬರಬಹುದು ಅಂತ ಹೇಳಿ ಅವನ ಜೊತೆ ಕೃಷ್ಣನ ಜೊತೆ ಯುದ್ಧ ಮಾಡಿ ಕೃಷ್ಣನ ಸೋಲಿಸ್ಬೋದು ಅಂತ ಹೇಳಿ. ಯಾಕಂದ್ರೆ 1000 ಬಾಹುಗಳಲ್ಲ, ಕೃಷ್ಣನಿರೋದು 2 ಮಾಡ್ಬೋದು, ನಾನೇ ಗೆಲ್ಲೋದು ಅನ್ನೋ ಅಹಂಕಾರ ಜೊತೆನಲ್ಲಿ ಈಶ್ವರನ ಕೃಪೆ ಇದೆ ಅನ್ನೋದು ಅವನನ್ನ ಕರ್ಕೊಂಡೋಗಿ ಸೆರೆ ಮನೆಗೆ ಹಾಕ್ಬಿಡ್ತಾನೆ. ನಂತರ ಈ ವಿಷಯ ಕೃಷ್ಣನಿಗೆ ಮುಟ್ಟೋ ಹಾಗೆ ಮಾಡ್ತಾನೆ. ಕೃಷ್ಣನಿಗೆ ಗೊತ್ತಾಗುತ್ತೆ. ಕೃಷ್ಣ ಇವನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಅಲ್ಲಿಂದ ಅವರಿಬ್ಬರಿಗೆ ಯುದ್ಧ ಪ್ರಾರಂಭವಾಗುತ್ತೆ. ಕೃಷ್ಣ ಇವನು ಬಾಣಾಸುರ ಈಶ್ವರನ ಕರೀತಾನೆ. ನನ್ನ ಜೊತೆ ಯುದ್ಧ ಮಾಡ್ತೀನಿ ಕೇಳಿದ್ದೆಲ್ಲ ಬಂದು ಕೃಷ್ಣನೊಂದಿಗೆ ಮಾಡ. ಅಲ್ಲಿ ವಿಷ್ಣು ಶಿವನಿಗೆ ಯುದ್ಧ ಇದು ವಿಧಿಲಿದೆ ಅಂತ ಗೊತ್ತಾಗಿ ಈಶ್ವರ ಮಾಡ್ತಾನೆ. ಮೊದಲು ಕಾರ್ತಿಕೇಯ ಬರ್ತಾನೆ ಯುದ್ಧಕ್ಕೆ. ಆಗಲೇನೆ ಕೃಷ್ಣ ಕಾರ್ತಿಕೇಯನ ಸೋಲಿಸ್ಬಿಟ್ಟು ಅವನ ವೇಲಾಯುಧವನ್ನ ತನ್ನ ಸುದರ್ಶನ ಒಳಗಡೆ ಇಟ್ಕೊಳ್ತಾನೆ. ಅದಕ್ಕೆ ಅಲ್ಲಿ ಬರೋದು ಅನ್ಯುಲಹವನಂದ ಎಡಿಪೋತಿನಲ್ಲಿ ವೇಲಾಯುಧಕ್ಕೂ ಮಂಗಳಾಶಾಸನ ಬರುತ್ತೆ. ವೇಲೆಯಲ್ಲಿ ಒಂದು ಭಗವಂತನ ಕೈಯಲ್ಲಿ ಒಂದು ಕುಡಿಯ ಎಡುತ್ತಾ ಗಣಪೋತಿ ನನ್ನ ಬಾಯ ಕೆಡಕು ನಿನ್ನ ಕೈಯಲ್ಲಿ ವೇಲ್ ಪೋತಿ ಅಂತ ಬರುತ್ತೆ. ನಾರಾಯಣನ ಕೈಲಿ ವೇಲ್ ಎಲ್ಲಿಂದ ಬಂತು ಅಂದ್ರೆ ಇಲ್ಲಿಂದ ಬಂತು. ಕಾರ್ತಿಕೇಯ ಸೋತೋಗ್ತಾನೆ. ಅವಾಗ ಅವನ ವೇಲನ್ನ ತಗೊಂಡು ಇಟ್ಕೊತಾನೆ. ಇನ್ನೊಂದ್ಸರಿ ಕಾರ್ತಿವೀರ್ಯಾರ್ಜುನನ್ನ ಸಾಯಿಸೋದಕ್ಕೆ ಆ ವೇಲನ್ನೇ ಉಪಯೋಗಿಸ್ತಾನೆ ಕೃಷ್ಣ ಮುಂದಿನ ಒಂದು ಯುದ್ಧದಲ್ಲಿ. ನಂತರ ಕಾರ್ತಿಕೇಯ ಸೋತು ಹೋದ್ಮೇಲೆ ಶಿವನು ಬರ್ತಾನೆ. ಶಿವನು ಸೋತೋಗ್ತಾನೆ. ಆದರೆ ಇಲ್ಲಿ ಕೃಷ್ಣ ಅವನನ್ನ ಸಂಹಾರ ಮಾಡೋದಿಲ್ಲ. ಎಲ್ಲ ಅವನ ಕೈಗಳನ್ನೆಲ್ಲ ಅಷ್ಟೂ ಕೈಗಳನ್ನೆಲ್ಲ ತೆಗೆದಾಕ್ತಾನೆ ಬಾಣದಲ್ಲಿ. ಎಷ್ಟು ತೆಗೆದಾಕ್ತಾನಂತೆ ಅಂದರೆ 998 ಬಾಹುಗಳನ್ನೆಲ್ಲ ಹೋಗುತ್ತೆ. ಯಾಕೆ 2 ಬಿಟ್ಟ ಅಂದರೆ ಯಾರೋ ಒಂದು ತಮಾಷೆ ಹೇಳ್ತಾ ಇದ್ರು, ಮುಂದೆ ಬೀಗರಾಗೋನು ಹಂಗೆ ಕೈಗಳೇ ಇಲ್ಲ ಅಂದರೆ ಬೀಗ್ರ ಕೈಗಿಲ್ಲ ಅಂತ ಅನ್ಸೋದು ಬೇಡ, 2 ಕೈ ಇಲ್ಲಿ ಅವರಿಗೆ ಬಿಟ್ಟ. ನಂತರ ಅವರಿಬ್ಬರ ಮದುವೆ ಆಗುತ್ತೆ. ವಿಷಯ ಮತ್ತೆ ಅನಿರುದ್ಧನ ಮದುವೆ ಆಗುತ್ತೆ. ಹೇಳ್ತಾರೆ, ಅನಿರುದ್ಧನ ಕೃಷ್ಣನ ನೋಡಿ ಅನಿರುದ್ಧನ ತಾತ ಅಂದರೆ ನೀನಲ್ಲ ನಿಮ್ಮ ಅಪ್ಪ ಅಂತಾರಲ್ಲ, ಇಲ್ಲಿ ನೀನಲ್ಲ ನಿಮ್ಮ ತಾತ. ಅನಿರುದ್ಧನೇ ಅಷ್ಟೊಂದು ಸುಂದರ ಅಂದರೆ ಕೃಷ್ಣ ಅವನಿಗಿಂತ 10 ಪಟ್ಟು ಸುಂದರವಾಗಿದ್ದಂತೆ. ಅವನ ತಾತ ಹೇಗಿದ್ರು. ಅದಕ್ಕೆ ಉಷೆ ಕನಸಿನಲ್ಲಿ ಬಂದಿದ್ದ ಅವನನ್ನ ಆ ರೀತಿ ಬಿಡಿಸಿದ್ದವನು. ನನಗೆ ಬಾಣಾಸುರನ 998 ಬಾಹುಗಳನ್ನು ಕತ್ತರಿಸಿ ಅವನನ್ನ ಬಿಡ್ತಾನೆ. ನಂತರ ಬಾಣಾಸುರ ಇವನ ಕೃಷ್ಣನಿಗೆ ಶರಣಾಗತಿ ಆಗ್ತಾನೆ. ಆ ರೀತಿ ಆತಾರುನಕ್ಕೆ ಒಲಿಕುಲೈದ ಒಂದು ಮಾಸಲ್ ಕಂಡು ಆತಾದ ಒಂದು ನಡಿ ಕೊಡಿ ಮಾಪುರೆ ಶರಣಾಗತನಾಗ್ತಾನೆ. ಆದರೆ ಆ ರೀತಿ ನಿನ್ನ ಮೇಲೆ ಯುದ್ಧ ಮಾಡಿ ಬಂದು ನಾವು ಶರಣಾಗಿಲ್ಲ, ಆ ರೀತಿಯ ಶರಣಾಗತರಲ್ಲ. ನಾವು ಯಾವುದಕ್ಕೆ ಶರಣಾಗತರು ನಿನ್ನಲ್ಲಿ ಅಂತ ಅಂದ್ರೆ ಲಕ್ಷ್ಮಣ ರಾಮ ಹೇಳ್ತಾನಂತೆ, ಗುಣೈರ್ದಾಸ್ಯ ಉಪಾಗತಃ, ನಿನ್ನ ಗುಣಗಳಿಗೆ ನಾನು ದಾಸ, ನಿನ್ನ ಗುಣಗಳಿಗೆ ದಾಸನಾಗಿ ನಾನು ಬಂದಿದ್ದೇನೆ ಅಂತ ಹೇಳಿ
ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ. ಆ ಥರ ಹೇಗೆ ಲಕ್ಷ್ಮಣ ರಾಮನಿಗೆ ಹೇಳಿದ್ನೋ ಆ ರೀತಿಯಾದ ನಿನ್ನ ಕಲ್ಯಾಣ ಗುಣಗಳಿಗೆ ಸೋತು ಶರಣಾಗಿ ದಾಸರಾಗಿ ನಿನ್ನ ಮನೆಯ ಬಾಗಿಲಿಗೆ ನಾವು ಬಂದಿದ್ದೀವಿ. ಅಂತಹ ನಿನ್ನ ಶತ್ರುಗಳನ್ನೇ ನೀನು ಕಾಪಾಡುವಂತಹ ನಿನ್ನ ಗುಣಗಳಿದೆ. ಹಾಗಿರಬೇಕಾದ್ರೆ ಒಂದೂ ಏನೂ ಅರಿಯದೇ ಇರುವಂತಹ ನಾವು ಗೋಪಿಕಾ ಸ್ತ್ರೀಯರು ನಾವು. ಅಂತಹ ನಿನ್ನನ್ನೇ ನೀನೇ ಉಪೇಯ ನೀನೇ ಉಪಾಯ ಅಂತ ತಿಳಿದು ನಿನ್ನಲ್ಲಿ ಶರಣಾಗತರಾಗಿ ನಾವು ಬಂದಿದ್ದೀವಿ. ಇನ್ನು ನಾವು ಬಂದಾಯಿತು, ನಮ್ಮ ಕೆಲಸ ಮುಗಿತೀವಿ. ನಮ್ಮ ಕೆಲಸ ಏನೂ ಇಲ್ಲ. ನಂತರದ್ದೇನು ಕೆಲಸ ಇದ್ರು ನಿಂದೇನೆ. ನಮ್ಮನ್ನ ಕಾಪಾಡುವಂತಹ ಕೆಲಸಗಳು ನಿಂತು ಈ ಶರಣಾಗತರನ್ನ ಕಾಪಾಡಲೇಬೇಕು ನೀನು ಅಂತ ಹೇಳಿ ಭಗವಂತನಿಗೆ ಬೋಧನೆ ಹೇಳಿಕೊಳ್ಳುವಂಥದ್ದು ಏನೇನಿರಬೇಕು ಎಲ್ಲ ರೀತಿಯಲ್ಲಿ ಈ ಬೋಧನೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಅಧ್ಯಾಪಯಂತಿ ಅಂತೇಳಿ ಮೊದಲನೇ ಪರಾಶರ ಭಟ್ರು ಹೇಳ್ಬಿಟ್ಟು ನೋಡಿ, ನೀನೇ ಹೇಳಿದೆಯಾ ಶರಣಾಗತ ರಕ್ಷಕ, ಎಲ್ಲಾದ್ರೂ ಹೇಳ್ಕೊಂಡ್ ಬಂದಿದೆಯಾ. ಸೀತೆಯನ್ನು ಬೇಕಾದ್ರೂ ಬಿಡ್ತೀನಿ, ನಿನ್ನನ್ನು ಬೇಕಾದ್ರೂ ಲಕ್ಷ್ಮಣ ಬಿಡ್ತೀನಿ, ನನಗೆ ಸಣ್ಣಾಗಿರೋ ಋಷಿಮುನಿಗಳನ್ನ ಬಿಡಲ್ಲ ಅಂತ. ಹಾಗಿದ್ರೆ ನಾವು ಯಾರು? ದಂಡಕಾರಣ್ಯದಲ್ಲಿ ಋಷಿಗಳು ನಿಮ್ಮ ಹತ್ರ ಬಂದಾಗ ಅಯ್ಯಯ್ಯೋ ನೀವೇ ಬಂದ್ರ, ನಾನೇ ನಿಮ್ಮ ಹತ್ರ ಬರಬೇಕಿತ್ತು, ನಿಮ್ಮದಂತೆ ಅಂತ ಧಾರಾಳ ಮನಸ್ಸು ಅಂತ ಹೇಳ್ಬಿಟ್ಟು ಅವರನ್ನ ಹೊಗಳಿದೆಯಲ್ಲ. ಅದನ್ನೇ ನಾವು ಪುರಾವೆಯಾಗಿ ಇಟ್ಟುಕೊಂಡು ನಿನ್ನ ಹತ್ರ ಬಳಿ ಒಂದು ಶರಣಾಗತರಾಗಿ ಬಂದಿದ್ದೀವಿ. ನೀವು ನನ್ನನ್ನು ಕಾಪಾಡಲೇಬೇಕು ಅಂದ್ರೆ ಶರಣ್ಯ ಶರಣಾಗತ. ಶರಣ್ಯ ಭಗವಂತ, ನಾವು ಶರಣಾಗತ. ಹೇಗೆ ಅಂದರೆ ಶರಣ್ಯನಾದ ಭಗವಂತನನ್ನ ನಾವು ಶರಣಂ ಅಂತ ಕರಿತೀವಿ. ದಿವ್ಯ ಮಹರ್ಷಿಗಳೆಲ್ಲ ಹೇಳಿರುವಂತಹ ಒಂದು ಪದ ಅವನು ಶರಣಂ. ಆತರ ದುಃಖಗಳನ್ನ ಕಳೆಯುವುದರಿಂದ ಅವನು ಶರಣಂ. ಯಾರು ಅವನ ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಭಯ, ದುಃಖ, ಪಾಪ, ಬಂಧನಗಳು ಯಾವುದೇ ರೀತಿಯಲ್ಲೂ ಬಾಧಿಸದಂತೆ ಅವನು ನೋಡಿಕೊಳ್ಳುವವನು ಶರಣಂ. ಅವನಿಗೆ ಶರಣಾಗಿ ಸುಖದಲ್ಲಿ ಜ್ಞಾನದಲ್ಲಿ ಪ್ರತಿಷ್ಠಿತರಾಗುತ್ತಾರೆ ಯಾರು? ಪ್ರಪನ್ನ. ಇಂತಹ ಶರಣ್ಯನಿಗೆ ನಾವು ಶರಣಾಗುವುದರಿಂದ ನಮಗೆ ಬರೀ ಸುಖಗಳೇ ಇರುತ್ತೆ. ಯಾಕೆಂದರೆ ದುಃಖಗಳನ್ನು ಅವನು ಹೋಗಿಸ್ತಾನೆ, ಪಾಪ ಬಂಧನಗಳನ್ನೆಲ್ಲ ಕಳೆಯುವಂತಹವನು. ಹಾಗಾಗಿ ಸುಖದಲ್ಲಿ ಇರುತ್ತಾರೆ, ಪ್ರತಿಷ್ಠಿತರಾಗ್ತಾರೆ. ಬರೀ ಸುಖ ಸಿಗುತ್ತೆ ಹೇಳ್ತೀನಿ. ಅವನ ಶರಣಾಗತಿಯಲ್ಲಿ ಆರ್ತರು ಅಂದರೆ ಪ್ರಪನ್ನರು ಶರಣಾಗತಿಯಲ್ಲಿ ಅವನ ಜ್ಞಾನದಲ್ಲಿ ಪ್ರತಿಷ್ಠಿತರಾಗ್ತಾರೆ. ಆದ್ದರಿಂದ ಅವನನ್ನ ಶರಣಂ ಅಂತ ಕರೀತಾ ಇದ್ದಾರೆ. ಹೇಗೆ ಇಲ್ಲಿ ರಾಮಾನುಜರ ಇದನ್ನು ಹೇಳಿದ್ವಿ ನಾವು ಅಂತ ಅಂದರೆ, ಹಾಲು ಹೆಂಗೆ ತುಂಬಿ ಹರಿಯುತ್ತೆ ಅನ್ನೋದನ್ನು ತೋರಿಸಿದಾಗ ಇಲ್ಲಿ ರಾಮಾನುಜರು ನಂತರ ಏತಕ್ಕಲங்கள் ಎದುರ್ಕೊಂಗಿ ವಿದಳಿಪ ಮಾತಾದೆ ಪಾಲ್ಸರಿಯು ಒಳ್ಳೆ ಪೆರುಂ ಪಶುಗಳು, ಬೆಲ್ಲಿ ಪೆರುಂ ಪಶುಗಳು ರಾಮಾನುಜರು. ನಂತರ ಹಾಗೆ ತೆಗೆದುಕೊಂಡ್ರೆ ಅವರು ಪೂರತ್ತಾಳ್ವ, ದಾಶರಥಿ ಎಂಬ ಅವರೆಲ್ಲ ಅವರ ಶಿಷ್ಯರು. ಅವರಿಗೂ ನಂತರ ಶಿಷ್ಯರಿದ್ರು. ಆ ರೀತಿಯಾಗಿ ಆತಾದೆ ಪಾಲ್ಸರಿಯು ಒಳ್ಳೆ ಪೆರುಂ ಪಶುಗಳು. ನಂತರ ಯಾಮನಾಚಾರ್ಯರಿಗೆ 18 ಜನ ಶಿಷ್ಯರು. ಅವರೊಬ್ಬರಾದರೆ 18 ಜನ ಶಿಷ್ಯರು, ಮತ್ತೆ ಅವರಿಗೆ ಶಿಷ್ಯರು. ಆ ರೀತಿಯಾಗಿ ಜ್ಞಾನ ಹಸು ಹೇಗೆ ಎಡೆಬಿಡದೆ ಕೊಡುತ್ತೋ ಮಾತಾದೆ ಪಾಲ್ಸೂರ್ಯ, ಆ ರೀತಿ ಜ್ಞಾನವನ್ನು ನಮಗೆ ಆಚಾರ್ಯರು ಕೊಡ್ತಾರೆ. ಚೇತನದ ಜೀವನವನ್ನು ಮಾಡ್ತಾರೆ. ಶಿಷ್ಯರನ್ನ ಅಭ್ಯುದಯಗೊಳಿಸೋದೆ, ಅವನ್ನ ಜೀವನಗೊಳಿಸೋದೆ ಆಚಾರ್ಯರ ಮೂಲ ಉದ್ದೇಶ. ಹಾಗಾಗಿ ನಾವು ನಮ್ಮ ಆಚಾರ್ಯರನ್ನ ಆಶ್ರಯಿಸಬೇಕು ಅನ್ನೋದನ್ನ ಈ ಪಾಶುರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿಯ ಆಚಾರ್ಯರಿಗೂ ಭಗವಂತನಿಗೂ ಮಂಗಳಾಶಾಸನವಾದ ಈ ಪಾಶುರವನ್ನ ஏத்தக்கரங்கள் எதிர்கொங்கி மீதளிப்ப மாத்தாதே பால் சுழியம் வள்ளல் பெரும் பசுக்கள் ஆத்த படைத்தான் மகனே அறிவுராய் ஊத்தமுடையாய் பெரியாய் உலகினில் தோத்தமாய் நின்ன சுடரே கிளராய் மாத்தாருனக்கு வழி துறைந்தும் மாசுகள் ஆத்தாதும் நடி கணிமா போலே ஒத்தையா பந்தம் போல் தேரோ தங்கள் தீர்க்கும் பரவனை காட்டும் வேதம் அனைத்தும் துதித்தாவும் போதை தமிழைந்துமைந்தும் அறியாத மானிடரை வையும் சுமப்பது வம்பு திருவாடி பூரத்தில் சிறதுதித்தாள் வாழியே திருப்பாவை முப்பதும் செப்பினாள் வாழியே பெரியாழ்வார் பெத்தெடுத்த பெண் பிள்ளை
ಮಂಗಳಂ